ಹಾಂ, ಸೊ ಫುಲ್ ವೇವ್ ರೆಕ್ಟಿಫೈಯರ್ ಸ್ಟಾರ್ಟ್ ಮಾಡೋಣ ಹಂಗಾರೆ. ಸೊ ಫುಲ್ ವೇವ್ ರೆಕ್ಟಿಫೈಯರ್ನೊಳಗೆ ದಿಸ್ ಈಸ್ ದ ಸರ್ಕ್ಯೂಟ್ ಡಯಾಗ್ರಾಮ್ ನಾವು ಡ್ರಾ ಮಾಡಿದ್ದು. ಇದ್ರ ಬಗ್ಗೆ ಏನೇನು ಕಾಂಪೊನೆಂಟ್ಸ್ ಬರ್ತಾವೆ, ಒಂದಂತೂ ಇನಿಷಿಯಲ್ ಕಾಂಪೊನೆಂಟ್ ಸೇಮ್ ಐತಿ ಹಾಫ್ ವೇವ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈಯರ್ಗೆ. ವಾಟ್ ಇಸ್ ದಿಸ್ ಕಾಂಪೊನೆಂಟ್? ಟ್ರಾನ್ಸ್ಫಾರ್ಮರ್ ಇದು ಪಿ ಅಂದರೆ ಪ್ರೈಮರಿ ಕಾಯಿಲ್, ಇದು ಸೆಕೆಂಡರಿ ಕಾಯಿಲ್. ಪರ್ಟಿಕ್ಯುಲರ್ಲಿ ಯಾವ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ ಇಲ್ಲ ನಾವು ಅಂತ ಹೇಳಿದ್ದನ. ಹಾಂ, ಇದನ್ನು ನೀವು ಇಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ. ಹಿಯರ್ ವಿ ಯೂಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಗೊತ್ತಿರಲಿ. ಹ್ಞೂ ರೀ, ನಾ ಹೇಳಿದ್ದೆ ಟು ಮೇನ್ಸ್ ಪವರ್. ಮೇನ್ಸ್ ಅಂದ್ರೆ ಈಗ KEB ಬೋರ್ಡ್ನಿಂದ ಏನು ಬರ್ತೈತಲ್ಲ ಕರೆಂಟ್ ಸಪ್ಲೈ, ಅದಕ್ಕೆ ಮೇನ್ಸ್ ಅಂತ ಕರೀತಾರೆ. ಹ್ಞೂ ರೀ, ಜರ್ಬಲಿ ಮೇನ್ಸ್ ಅದು ಆ ಮೇನ್ಸ್ ಅಲ್ಲಿ ಇದು ಮೇನ್ಸ್. ಸೊ ಈ ಮೇನ್ಸ್ 220 ವೋಲ್ಟ್ ಇರ್ತೈತಿ. ಅದನ್ನು ಸ್ವಲ್ಪ ನಾವು ಸ್ಟೆಪ್ ಡೌನ್ ಮಾಡ್ಕೊಂಡು ವೋಲ್ಟೇಜ್ ಕಡಿಮೆ ಮಾಡ್ಕೊಂಡ್ರೆ ಸ್ವಲ್ಪ ನಮ್ಮದು ಟಾಸ್ಕ್ ಈಸಿ ಆಗ್ತೈತೆ. ಬಿಕಾಸ್ ವೆರಿ ಹೈ ವೋಲ್ಟೇಜ್ನೊಳಗೆ ಇವು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತಾವೆ. ಯಾವುವು? ಡಯೋಡ್ಸ್. ಓಕೆ, ಸೊ ಇದನ್ನು ನಾವು ಸ್ಟೆಪ್ ಡೌನ್ ಮಾಡಿಕೊಂಡು 100 ವೋಲ್ಟ್ ಮಾಡ್ಕೊಂಡ್ವಿ ಅಂತ ತಿಳ್ಕೊ. ಇದು ಹಾಫ್ ವೇವ್ ರೆಕ್ಟಿಫೈಯರ್ನಾಗ ಏನು ಹೇಳಿದ್ದೆ, 100 ವೋಲ್ಟ್ನೊಳಗೆ ಫಸ್ಟ್ ಹಾಫ್ ಸೈಕಲ್ನೊಳಗೆ ಮೇಲೆ ಪಾಸಿಟಿವ್ ಪೊಟೆನ್ಷಿಯಲ್, ಕೆಳಗೆ ನೆಗೆಟಿವ್ ಪೊಟೆನ್ಷಿಯಲ್ ಡೆವಲಪ್ ಆಗ್ತೈತಿ ಫಸ್ಟ್ ಹಾಫ್ ಸೈಕಲ್ನೊಳಗೆ. ಸೊ ದೇರ್ ಫೋರ್ ಹಾಫ್ ವೇವ್ ರೆಕ್ಟಿಫೈಯರ್ನಾಗ ಇರೋದೇ ಒಂದು ಡಯೋಡ್ ಇರ್ತೈತಿ ವಿಚ್ ಇಸ್ ಕನೆಕ್ಟೆಡ್ ಟು ಪಾಯಿಂಟ್ A. ಪಾಯಿಂಟ್ B ಒಳಗೆ ಖಾಲಿ ಇರುತ್ತೆ. ದರ್ ಇಸ್ ನೋ ಡಯೋಡ್ ಇನ್ ಕೇಸ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್. ಹೌದ್ರಿ? ಹಾಂ, ಸೊ ಇದು ಪಾಸಿಟಿವ್ ಹಾಫ್ ಸೈಕಲ್ನಾಗ ಇದು ಪಾಸಿಟಿವ್ ಆಗಿದ್ದಕ್ಕೆ ಸ್ಟಾರ್ಟಿಂಗ್ ಡಯೋಡ್ ಅಲ್ಲಿ ಇರೋದ ಒಂದು ಡಯೋಡ್ ಇರ್ತೈತಲ್ಲ ದಟ್ ಗೆಟ್ಸ್ ಫಾರ್ವರ್ಡ್ ಬಯಾಸ್ಡ್. ಹೌದ್ರಿ? ನೆಗೆಟಿವ್ ಹಾಫ್ ಸೈಕಲ್ನೊಳಗೆ ಆಲ್ಟರ್ನೇಟಿಂಗ್ ಕರೆಂಟ್ ಸ್ಪೆಷಾಲಿಟಿನ ಏನಂದ್ರೆ ವೋಲ್ಟೇಜ್ ಅದ್ರ ಪೊಲಾರಿಟಿ ಎವ್ರಿ ಹಾಫ್ ಸೈಕಲ್ ಆದಮೇಲೆ ರಿವರ್ಸ್ ಆಗ್ತಿರ್ತೈತಿ. ಪಾಸಿಟಿವ್ ಇದ್ದಲ್ಲೇ ನೆಗೆಟಿವ್, ನೆಗೆಟಿವ್ ಇದ್ದಲ್ಲೇ ಪಾಸಿಟಿವ್. ಹಂಗೆ ಆಗಿದ್ದಕ್ಕನ್ನ ಎಲೆಕ್ಟ್ರಾನ್ಸ್ ಹಿಂಗೆ ಹೋಗ್ತಿರ್ತಾವೆ ಪಾಸಿಟಿವ್ ಕಡೆ, ಮತ್ತು ಈ ಕಡೆ ಪಾಸಿಟಿವ್, ಎ ಕಡೆ ಪಾಸಿಟಿವ್ ಅಂತ ಹಿಂಗೆ ಮೂವ್ ಆಗ್ತಿರ್ತಾವೆ. ಎಲ್ಲೇ ಆಲ್ಟರ್ನೇಟಿಂಗ್ ಕರೆಂಟ್ನೊಳಗೆ. ಸೊ ಸೆಕೆಂಡ್ ನಾನೀಗ ಸದ್ಯ ಹಾಫ್ ವೇವ್ ರೆಕ್ಟಿಫೈಯರ್ ಬಗ್ಗೆ ಮಾತಾಡಿ ಹಂಗೆ ಒಂದು ರೀಕ್ಯಾಪ್ ಮಾಡಕತ್ತೀನಿ. ಅದಕ್ಕೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಲಿ ಅಂತ. ಸೊ ಅಲ್ಲೇ ನೆಗೆಟಿವ್ ಹಾಫ್ ಸೈಕಲ್ ಬಂದ ತಕ್ಷಣ ಇಲ್ಲಿ ನೆಗೆಟಿವ್ ಆಗಿ ಈ ಕಡೆ ಏನಾಗ್ತರಿ ಪಾಸಿಟಿವ್. ಸೊ ಅದಕ್ಕೆ ಡಯೋಡ್ ಇರೋದು ಒಂದು ಡಯೋಡ್ ಏನಿರ್ತದೆ ದಟ್ ಗೆಟ್ಸ್ ರಿವರ್ಸ್ ಬಯಾಸ್ಡ್. ಆ ನೆಗೆಟಿವ್ ಹಾಫ್ ಸೈಕಲ್ ಇದರ ಪಾಸ್ ಆಗಿ ಔಟ್ಪುಟ್ನಾಗ ಬರಂಗಿಲ್ಲ ಸರ್. ಹೌದ್ರಿ? ಹಾಂ, ಸೊ ಇನ್ ಕೇಸ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ಈಗ ಹಾಫ್ ವೇವ್ನೊಳಗೆ ಇದು ಹೊರಗೆ ಬರುತ್ತಂದ್ರೆ ಔಟ್ಪುಟ್ನಾಗ ಇದು ಬರ್ತೈತಿ ಪಾಸಿಟಿವ್ ಹಾಫ್ ಸೈಕಲ್. ಹಾಂ, ಈ ಪಾಸಿಟಿವ್ ಹಾಫ್ ಸೈಕಲ್ಲು ಬರುತ್ತೆ. ಬಟ್ ಈ ನೆಗೆಟಿವ್ ಹಾಫ್ ಸೈಕಲ್ ದಿಸ್ ಈಸ್ ಅಬ್ಸೆಂಟ್ ಇನ್ ಕೇಸ್ ಆಫ್ ದಿ ಔಟ್ಪುಟ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್. ನೀವು ಇವತ್ತು ಬಂದಿರಿ, ಏನು ಹೆಸರು? ನಾಗರಾಜ್. ಓಕೆ, ಗುಡ್. ಸೊ ನೆಕ್ಸ್ಟ್ ಈಗ ನಾವೇನು ಮಾಡ್ಬೇಕಾಗ್ತೈತಿ, ಈ ನೆಗೆಟಿವ್ ಹಾಫ್ ಸೈಕಲ್ಲು ನಮಗೆ ಔಟ್ಪುಟ್ನಾಗ ಬೇಕಪ್ಪ, ವಿಚ್ ಈಸ್ ನಾಟ್ ಅವೈಲಬಲ್ ಇನ್ ಕೇಸ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್. ಈ ನೆಗೆಟಿವ್ ಹಾಫ್ ಸೈಕಲ್ಲು ಬೇಕು ನಮಗೆ ಔಟ್ಪುಟ್ನೊಳಗೆ ಅಂದಾಗ ವಿ ಗೋ ಫಾರ್ ಫುಲ್ ವೇವ್ ರೆಕ್ಟಿಫೈಯರ್. ನಿಮ್ಮ ಸಿಲೆಬಸ್ನೊಳಗೆ 2 ಡಯೋಡ್ಸ್ ಆ್ಯಂಡ್ 1 ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತಾರೆ. ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು ಅಂತ ಹೇಳ್ತೀನಿ ಈಗ. ಹ್ಞೂ ರೀ, ಇಲ್ಲಿ ಟ್ಯಾಪ್ ಅಂದರೆ ನಳ ಹಂಗಲ್ಲಿದು ಆ ಟೈಪ್ ಅಂತಲ್ಲ. ಸೊ ಈ ಟ್ಯಾಪ್ ಅಂದ್ರೆ ಹೆಂಗಂದ್ರೆ ಯಾರೋ ಹೊಂಟಿರ್ತಾರಲ್ಲೇ ಅಂತ ಹಿಂಗೆ ಕರಿತೀವಲ್ಲ ನಾವು, ಹೆಂಗೆ ಟ್ಯಾಪ್ ಮಾಡ್ತೀವಲ್ಲ. ಸೊ ಆ ರೀತಿ ಇದನ್ನು ಟ್ಯಾಪ್ ಮಾಡಿ ಏನು ಮಾಡ್ತಾರೆ ಇದರಿಂದ ಅಂತ ಹೇಳ್ತೀನಿ. ಇದು ಎಷ್ಟಿತ್ತು ರೀ ಟೋಟಲ್ ಇನಿಷಿಯಲಿ ಬರೋದು ಪೊಟೆನ್ಷಿಯಲ್ ಎಷ್ಟೈತಿ ಈಗ? ಫಾರ್ ಎಕ್ಸಾಂಪಲ್ 220 ವೋಲ್ಟ್. that has got reduced to 100 ವೋಲ್ಟ್. ವಾಟ್ ದಿಸ್ ಸೆಂಟರ್ ಟ್ಯಾಪ್ ಡಸ್, ಇಲ್ಲಿ ಬಂದಂಥ ವೋಲ್ಟೇಜ್ ಏನು ಬರ್ತೈತಲ್ಲ, ಯಾವುದಿದೆ, ಯಾವ ಕಾಯಿಲ್ ಅಂತಾರೆ ಇದಕ್ಕೆ? ಸೆಕೆಂಡರಿ ಕಾಯಿಲ್. ಸೆಕೆಂಡರಿ ಕಾಯಿಲ್ನೊಳಗೆ ಬಂದಂಥ ವೋಲ್ಟೇಜ್ ಅನ್ನೋದು ಸ್ಪ್ಲಿಟ್ ಮಾಡಿ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೈತೆ, 50-50. ಹ್ಞೂ ರೀ. ಆ್ಯಂಡ್ ಇಲ್ಲಿ 50-50 ಮಾಡಿದ್ಮೇಲೆ ಅದು 50-50 ಆಗ್ತೈತಿ. ಈ ಕೇಸ್ನಾಗ ನಾವು ತೊಗೊಂಡಿದ್ದು 100 ತೊಗೊಂಬಿಟ್ಟಿವಿ. ಹ್ಞೂ ರೀ. ಇಲ್ಲ 220 ಇದ್ದಿದ್ದು ಇಲ್ಲಿ ಅರ್ಧ ಆಗಿ ಬಂದೈತಿ, 110 ಅಂತ ತೊಗೊಂಡ್ರೆ ಇಲ್ಲಿ 55, ಇಲ್ಲಿ 55. ಒಟ್ಟು ಎಷ್ಟು ಬರುತ್ತೆ ಅದನ್ನು ಅರ್ಧ ಮಾಡಿ ಕೊಡ್ತೈತೆ. ಸೊ ಆ ಅರ್ಧದೊಳಗೆ ಹೆಂಗೆ ಆಗ್ತದೆ ಗೊತ್ತನ? ಲೆಟ್ ಅಸ್ ಸೇ ಇದಕ್ಕೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಕರಿತೀನಿ ನಾನು. ಪಿಕ್ಚರ್ ಅನ್ಸರಿ ಫಸ್ಟ್ ಹಾಫ್ ಸೆಕೆಂಡ್. ಇದು ಫಸ್ಟ್ ಹಾಫ್ನೊಳಗೆ 55 ತೊಗೊಂಡಿವಲ್ಲ ನಾವೀಗ. 55 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹೆಂಗೆ ಬರುತ್ತೆ ಅಂದರೆ ಇದ್ರಾಗ ಒಂದು ಪಾಸಿಟಿವ್ ನೆಗೆಟಿವ್ ಕ್ರಿಯೇಟ್ ಆಗಿರ್ತೈತಿ ಅಬೌವ್ ದ ಸೆಂಟರ್ ಟ್ಯಾಪ್, ಬಿಲೋ ದ ಸೆಂಟರ್ ಟ್ಯಾಪ್, ಮತ್ತು 55 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್, ಹೊಸ ಪೊಟೆನ್ಷಿಯಲ್ ಡಿಫರೆನ್ಸ್, ಇಲ್ಲೊಂದು ಪಾಸಿಟಿವ್ ನೆಗೆಟಿವ್ ಬಂದಿರ್ತೈತಿ. ತಿಳಿಸಂದ್ರೆ ಹೇಳಿದ್ದೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಂದಾಗ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡೆವಲಪ್ ಆಗಿರ್ತಾವೆ. ಈಗ
ಹಾಫ್ ವೇವಿಗೆ ಫುಲ್ ವೇವ್ ರೆಕ್ಟಿಫೈಯರ್ ಡಿಫ್ರೆನ್ಸ್ ಏನಂದ್ರೆ 220 ಇಲ್ಲಿ 110 ಬಂತಂದ್ರೆ ಒಂದ ಪಾಸಿಟಿವ್ ಒಂದ ನೆಗೆಟಿವ್ ಎಂಟೈರ್ 110 ವೋಲ್ಟ್ ಈ ಸೆಕೆಂಡರಿ ಕಾಯಿಲ್ನೊಳಗೆ ಇರ್ತೈತಿ. ಸೆಂಟರ್ ಟ್ಯಾಪ್ ಮಾಡಿದ್ದಕ್ಕೆ ಅಪ್ಪರ್ ಹಾಫ್ ಆಫ್ ದ ಸೆಕೆಂಡರಿ ಕಾಯಿಲ್ನೊಳಗೆ 55 ವೋಲ್ಟ್, ಲೋವರ್ ಹಾಫ್ ಆಫ್ ಸೆಕೆಂಡರಿ ಕಾಯಿಲ್ನೊಳಗೆ 55 ವೋಲ್ಟ್ ಆ್ಯಂಡ್ ಪಾಸಿಟಿವ್ ನೆಗೆಟಿವ್ ಮತ್ತು ಪಾಸಿಟಿವ್ ನೆಗೆಟಿವ್ ಈ ರೀತಿ ಅದು ಡಿವೈಡ್ ಮಾಡಿ ಕೊಡುವಂತಹ ಕೆಲಸ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಅರ್ಥ ಆತ್ರಿ? ಅದು ಹಿಂಗೆ ವರ್ಕ್ ಆಗ್ತದೆ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ ನಿಮ್ಗೆ ಹೈಯರ್ ಲೆವೆಲ್ ಫಿಸಿಕ್ಸಿಗೆ ಹೋದಾಗ ಗೊತ್ತಾಗ್ತದೆ. ಮತ್ತು ನಿಮ್ಮ ಸಿಲೆಬಸ್ನೊಳಗೆ ಆ್ಯಕ್ಚುಲಿ ಇರೋದು ಟ್ರಾನ್ಸ್ಫಾರ್ಮರ್ ಅಷ್ಟೇ. ಅರ್ಥ ಆತ್ರಿ ಇದು? ಸೊ ಈಗ ಇದು ಪಾಸಿಟಿವ್ ನೆಗೆಟಿವ್ ಆಗಿದ್ದಕ್ಕೆ ನಮ್ಮ ಡಯೋಡ್ಸ್ ಕಡೆ ಬರೋಣ. ಹೌ ಮೆನಿ ಡಯೋಡ್ಸ್ ವಿ ಹ್ಯಾವ್ ಹಿಯರ್? 2. D1 D2. D1 is connected to which point? Point A. ಇಲ್ಲದ ನೋಡ್ರಿ ಎ ಬಿ ಹಂಗದ ಸುಮ್ಮ ಪಾಯಿಂಟ್ ಎ ಬಿ ಸಿಗ್ನಿಫಿಕೆನ್ಸ್ ಅಂದ್ರೆ ಏನು? ಈ ಕಡೆ ಪಾಸಿಟಿವ್ ಪೊಟೆನ್ಷಿಯಲ್ ಬರುತ್ತೆ, ಎ ಕಡೆ ಪಾಸಿಟಿವ್ ಪೊಟೆನ್ಷಿಯಲ್ ಬಂತು, ಬಿ ಕಡೆ ಏನು ಬಂದೈತೆ ನೋಡ್ರಿ. ಹಾಂ, ಈ ನೆಗೆಟಿವ್ ಬೇಕಾದ್ರೆ ನಾ ಇಲ್ಲೂ ಮಾರ್ಕ್ ಮಾಡ್ಬೋದು. ಹಿಂಗೆ ಪಾಸಿಟಿವ್ ನೆಗೆಟಿವ್ ಡಿಫರೆನ್ಸ್ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇರ್ತೈತೆ. ಹ್ಞೂ ರೀ. ಸೊ ಈಗ ಹೇಳ್ರಿ D1 is connected to which point? D2 is connected to B. ಇಲ್ಲಿ ಏನಾತಂದ್ರೆ ಈ ಟ್ರಯಾಂಗಲ್ ಶೇಪ್ ಅಂದ್ರೆ ಯಾವ ಟೈಪ್ ಇದೆ? P ಟೈಪ್ ಇದೆ, N ಟೈಪ್ ಇದು, ಮತ್ತು ಒನ್ಸ್ ಅಗೇನ್ P ಟೈಪ್ ಆ್ಯಂಡ್ N ಟೈಪ್. ಸೊ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಇನ್ ದಿಸ್ ಸಿಚುವೇಶನ್ ವಾಟ್ ಎವರ್ ವಿ ಕ್ಯಾನ್ ಸಿ, ಬೋತ್ ದ ಡಯೋಡ್ಸ್ ಆರ್ ಫಾರ್ವರ್ಡ್ ಬಯಾಸ್ಡ್. Then what is the truth? One is forward biased and the other is reverse biased. Which one is reverse biased? D2 is reverse biased. ಗೊತ್ತಾತ್ರಿ? ಯಾಕಂದ್ರೆ D2 ಏನು ಬಂದೈತಿ? ನೆಗೆಟಿವ್ ಪೊಟೆನ್ಷಿಯಲ್. ಅರ್ಥ ಆತ? ಸೊ ಅದಕ್ಕೆ ಇಲ್ಲಿ ಫಾರ್ವರ್ಡ್ ಬಯಾಸ್ ಆಗಿದ್ದಕ್ಕೆ ಈ 55 ವೋಲ್ಟ್ ಹೊರಗೆ ಬಂದ್ಬಿಡ್ತೈತಿ. ಈಗ ಅಷ್ಟು ಔಟ್ಪುಟ್ ಆಗಿ ಒಂದು ಸಣ್ಣ ಸೈಕಲ್ ಬರುತ್ತೆ. ಇದು ಪೂರ್ತಿ ಪೊಟೆನ್ಷಿಯಲ್ ಬರೋಂಗಿಲ್ಲ. ಇದೇನಿದೆ ನಾ ಇಲ್ಲಿ ಡ್ರಾ ಮಾಡಿದ್ದು ಇನ್ಪುಟ್ ಇದು. ಹ್ಞೂ ರೀ. ಆಮೇಲೆ ನೀವು ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಏನಿದು ವೇವ್ ಫಾರ್ಮ್ಸ್ ಡ್ರಾ ಮಾಡ್ಯಾರಲ್ಲ ನೆಕ್ಸ್ಟ್ ಪೇಜ್ನೊಳಗೆ, ಅಲ್ಲಿ ಅವ್ರು ಏನು ಮಾಡ್ಯಾರ ಗೊತ್ತಾನ? ಇನ್ಪುಟ್ಟನ್ನು 2 ವೇವ್ ಫಾರ್ಮ್ ಡ್ರಾ ಮಾಡ್ಯಾರ. ಹಂಗೆ ಯಾಕಂದ್ರೆ ಅವ್ರು ಏನು ಹೇಳೋಕೆ ಟ್ರೈ ಮಾಡಕತ್ತಾರ, ಪಾಯಿಂಟ್ ಎ ಕಡೆ ಪಾಸಿಟಿವ್ ಪೊಟೆನ್ಷಿಯಲ್ ಬಂದಾಗ ಪಾಯಿಂಟ್ ಬಿ ಕಡೆ ನೆಗೆಟಿವ್ ಬಂದೈತಿ. ಅದಕ್ಕೆ ಪಾಯಿಂಟ್ ಎ ಕಡೆ ಬಂದಿದ್ದು ಇನ್ಪುಟ್ಟನ್ನು ಒಂದು ಡ್ರಾ ಮಾಡ್ಯಾರ. ಫಸ್ಟಿಗೆ ಪಾಸಿಟಿವಿಂದ ಚಲೋ ಮಾಡಿ ಹಿಂಗೆ, ಇನ್ನೊಂದು ಕೆಳಗೆ ನೆಗೆಟಿವಿಂದ ಚಲೋ ಮಾಡಿ ಇನ್ನೊಂದು ವೇವ್ ಫಾರ್ಮ್ ಡ್ರಾ ಮಾಡ್ಯಾರ. ದೇ ಹ್ಯಾವ್ ಡ್ರಾನ್ 2 ಇನ್ಪುಟ್ ವೇವ್ ಫಾರ್ಮ್ಸ್, ಒನ್ ಫಾರ್ ಪಾಯಿಂಟ್ ಎ ಆ್ಯಂಡ್ ಅನದರ್ ಫಾರ್ ಪಾಯಿಂಟ್ ಬಿ. ಒಂದು ಪಾಯಿಂಟ್ ಎ ಒಂದು ಪಾಯಿಂಟ್ ಬಿ ಅನ್ಬೋದು ನಾವು, ಅಥವಾ ಒನ್ ಇನ್ಪುಟ್ ವೇವ್ ಫಾರ್ಮ್ ಫಾರ್ ಡಯೋಡ್ D1, ಇನ್ನೊಂದು D2. ನೀವು ಒಂದ ಡ್ರಾ ಮಾಡಿದ್ರೆ ನಡ್ತೈತೆ ಎಕ್ಸಾಮ್ನೊಳಗೆ. ಇದನ್ನು ಕೊಟ್ಟಿವಿ, ಅದರೊಳಗೆ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಐತಿ, ಅದು ಡಿವೈಡ್ ಮಾಡ್ಕೊಂಡೈತಿ ಮುಂದೆ. ಇಷ್ಟಂತೂ ಇತ್ತ ಇನ್ಪುಟ್ ವೇವ್ ಫಾರ್ಮ್. ಹಾಂ, ಸೊ ಔಟ್ಪುಟ್ ಹೆಂಗೆ ಬರ್ತೈತಿ ಈಗ ಅಂದ್ರೆ, ಈ ಪಾಸಿಟಿವ್ ಹಾಫ್ ಸೈಕಲ್ ಬಂದಾಗ ಯಾವುದು ಫಾರ್ವರ್ಡ್ ಬಯಾಸ್ ಆತ? D1. ಸೊ D1 ಫಾರ್ವರ್ಡ್ ಬಯಾಸ್ ಆಗೈತಿ ಈ ಕೇಸ್ನೊಳಗೆ. D2 ಏನಾಗೈತೆ ರೀ? ರಿವರ್ಸ್ ಬಯಾಸ್. ಸೊ ರಿವರ್ಸ್ ಬಯಾಸ್ ಆತಂದ್ರೆ ಈ 55 ವೋಲ್ಟ್ದು ಕರೆಂಟು ಅಥವಾ ಪೊಟೆನ್ಷಿಯಲ್ ಇಲ್ಲಿ ಕ್ರಾಸ್ ಆಗಿ ಬರೋಂಗಿಲ್ಲ, ಇದು ಬ್ಲಾಕ್ ಆತೀಗ. ಬಟ್ ಇಲ್ಲಿ ಫಾರ್ವರ್ಡ್ ಬಯಾಸ್ ಬಂದು ಹಿಂಗಾಶಿ ಇಲ್ಲಿ ಔಟ್ಪುಟ್ ಕಡೆ ಹೋಗ್ತೈತಿ. ಇದು ಲೋಡ್ ರೆಸಿಸ್ಟೆನ್ಸ್ ಇರುತ್ತೆ ನೋಡ್ರಿ. ಲೋಡ್ ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿ ಔಟ್ಪುಟ್ ಸಿಗುತ್ತೆ ನಮ್ಗೆ. ಹ್ಞೂ ರೀ. ಸೊ ಹಿಂಗಾಶ್ ಇಲ್ಲಿ ಬಂತದ. ಇಲ್ಲಿಂದ ನೀವು ಬೇಕಾದ್ರೆ ಒಂದೆರಡು ಹಿಂಗೆ ಚುಂಗ್ ತೊಗೊಂಡು ಕನೆಕ್ಷನ್ ತೊಗೊಂಡು ಅದು ಏನರ ಯೂಸ್ ಮಾಡ್ಕೊಂತೀರಿ ಮಾಡ್ಕೊರಿ. ಇಲ್ಲಂತ ನಮಗೆ ಏನು ಸಿಗ್ತೈತಿ? ಔಟ್ಪುಟ್ ಸಿಗುತ್ತೆ. ಸೊ ಇದು ಔಟ್ಪುಟ್ನೊಳಗೆ ನಾನು ಇದನ್ನು ತೋರಿಸ್ತೀನಿ ಈಗ. ಹಿಂಗೆ ಎಲ್ಲ ಹಾಶ್ ಬಂತಿದೆ, ಇದೆಲ್ಲ ಹಾಶ್ ಬಂದೈತಿ D1 ಇಂದ ಬಂದೈತಿ. ಹೌದ್ರಿ? ನೆಕ್ಸ್ಟ್ ಹಾಫ್ನೊಳಗೆ, ನೆಕ್ಸ್ಟ್ ಹಾಫ್ ಸೈಕಲ್ನೊಳಗೆ ಪೊಲಾರಿಟಿ ಎಲ್ಲ ಕಡೆ ಚೇಂಜಸ್ ಆಗ್ತಾವೆ. ಹೇಳ್ಕೊಂಡು ಬರ್ರಿ. ಇದೇನಾಗ್ತದೆ? ಪಾಸಿಟಿವ್ ಇದೇನಾಗ್ತದೆ? ನೆಗೆಟಿವ್. ಇಲ್ಲೇ ಒಂದು ನೆಗೆಟಿವ್ ಇತ್ತಲ್ಲ, ಅದಾತ ಪಾಸಿಟಿವ್. ನೆಕ್ಸ್ಟ್ ನೆಗೆಟಿವ್, ಇದು ಪಾಸಿಟಿವ್. ಯಾಕೆ ಹಿಂಗೆ ಎಲ್ಲ ಪೊಲಾರಿಟಿ ಚೇಂಜ್ ಆಗ್ತಾವಂದ್ರೆ, ನಾವಿಲ್ಲಿ ಯೂಸ್ ಮಾಡಾಕತ್ತಿದ್ದು ಕರೆಂಟ್ ಯಾವುದು? ಆಲ್ಟರ್ನೇಟಿಂಗ್ ಕರೆಂಟ್. ಆಬ್ವಿಯಸ್ಲಿ ನಾವು ಆಲ್ಟರ್ನೇಟಿಂಗ್ ಕರೆಂಟನ್ನು DC ಕರೆಂಟಾಗಿ ಕನ್ವರ್ಟ್ ಮಾಡೋಕೆ ಟ್ರೈ ಮಾಡಕತ್ತೀವಿ. ಸೊ DC ಕನ್ವರ್ಟ್ ಮಾಡ್ಬೇಕಾದ್ರೆ 2 ಕೆಲಸ ಮಾಡೋದು ಇರ್ತೈತಿ. ಒಂದು, ಅದು ಡೈರೆಕ್ಷನ್ ಚೇಂಜ್ ಆಗೋದನ್ನ ನಿಂದಿರಿಸ್ಬೇಕು. ಆಮೇಲೆ ಫಿಕ್ಸ್ಡ್ ವ್ಯಾಲ್ಯೂ ಬರೋ ಹಂಗೆ ಮಾಡ್ಬೇಕು. ಸೊ ಫಿಕ್ಸ್ಡ್ ವ್ಯಾಲ್ಯೂ ಬರೋ ಹಂಗೆ ಮಾಡಂಗೆ ಇಲ್ಲಿ ನಾವು ಮಾಡಂಗಿಲ್ಲ ರೆಕ್ಟಿಫೈಯರ್ನೊಳಗೆ. ರೆಕ್ಟಿಫೈಯರ್ದು ಕೆಲಸ ಇನ್ನು ಸ್ವಲ್ಪ ರೆಕ್ಟಿಫೈ ಮಾಡಿ ತಪ್ಪಾಗೈತಿ ಅಂದರೆ ಸರಿ ಮಾಡುವಂತ. ಇಲ್ಲಿ ರೆಕ್ಟಿಫೈ ಸರಿ ಮಾಡೋದು ಅಂದ್ರೇನು? ನೆಗೆಟಿವಿನ ತೆಗೆದು
ಪಾಸಿಟಿವ್ ಮಾಡಿ ಎರಡು ಬೇರೆ ಬೇರೆ ಡೈರೆಕ್ಷನ್ ಆಗ್ತಿದ್ದನ್ನ ಒಂದು ಡೈರೆಕ್ಷನ್ನಾಗ ಬರುವಂಗೆ ರೆಕ್ಟಿಫೈ ಮಾಡ್ತೀವಿ ಅದನ್ನ ಅಂತ ಅಷ್ಟ ಕೆಲಸ. ಗೊತ್ತಾತ್ರಿ ಇದು? ಸೊ ನೆಗೆಟಿವ್ ಹಾಫ್ ಸೈಕಲ್ನೊಳಗೆ ಇಲ್ಲೇನಾತ ಹಂಗಾರೆ ಈಗ ನೆಕ್ಸ್ಟ್ ಅಂದ್ರೆ ಇದು ಈ ಪೋರ್ಷನ್ ಬಂದಾಗ D1 ಇದ್ರೊಳಗೆ ಬರೋದು ಬಿಡುತ್ತಲ್ರಿ. D1 ಏನಾಯ್ತು? ರಿವರ್ಸ್ ಬಯಾಸ್ ಉಲ್ಟಾ ಆತು. D2 ಏನಾಯ್ತು ಹಂಗಾರೆ? ಫಾರ್ವರ್ಡ್ ಬಯಾಸ್ ಆತು. ಸೊ ಇಲ್ಲಿ ಬರುವಂಥ 55 ವೋಲ್ಟ್ ಬ್ಲಾಕ್, ಇಲ್ಲಿ ಬರುವುದೇನು 55 ವೋಲ್ಟ್ ಐತಲ್ಲ, ಇದು ಕಂಡಕ್ಟ್ ಆಗಿ ಹೊರಗೆ ಬಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಇದು ಕಂಡಕ್ಟ್ ಆತೇನು ಬ್ಲಾಕ್ ಆತ್ರಿ? ಒಂದು ಕಡೆ ಬ್ಲಾಕ್ ಆಗೈತಿ ಎಲ್ಲೇ D1 ಎಲ್ಲಿ ಕಂಡಕ್ಟ್ ಆಗೈತಿ? D2ದೊಳಗೆ. ಔಟ್ಪುಟ್ ಏನು ಬಂತಲ್ಲ ಹಿಂಗೆ ಡ್ರಾ ಮಾಡಂಗಿಲ್ಲ ನಾವು ಅದನ್ನು. ಮತ್ತು ಹೆಂಗೆ ಡ್ರಾ ಮಾಡ್ತೀವಿ? ಮ್ಯಾಲನ್ನ ಡ್ರಾ ಮಾಡ್ತೀವಿ. ಇದು ಬಂದಿದ್ದು ಎಲ್ಲಿಂದ? ಇದನ್ನ ಮ್ಯಾಲೆ ಡ್ರಾ ಮಾಡ್ತೀವಿ. ಗೊತ್ತಾ ಇಂಟ್ರೆಸ್ಟಿಂಗ್ ಏನಂದ್ರೆ ಇಲ್ಲಿ ನೋಡ್ರಿ, ಇಲ್ಲೇನ್ರ ಪಾಯಿಂಟ್ಸ್ ಮಾರ್ಕ್ ಮಾಡ್ಯಾರ, ಇಲ್ಲೊಂದು ಏನ್ರ ಎಕ್ಸ್ ವೈ ಹಿಂಗೇನು ಪಾಯಿಂಟ್ ಮಾರ್ಕ್ ಮಾಡ್ಯಾರ? ಇಲ್ಲ, IL ಅಂದ್ರೆ ಕರೆಂಟ್ ರೀ ಇದು. ಅದರಿ ಇಲ್ಲಿ ಬಂದಿರ್ತೈತಲ್ಲ, ಇದ ಕರೆಂಟಿಗೆ IL ಅಂತಾರೆ. ದ ಕರೆಂಟ್ ವಿಚ್ ಫ್ಲೋಸ್ ಥ್ರೂ ದ ಲೋಡ್ ರೆಸಿಸ್ಟರ್ ಇಸ್ IL. ಇಲ್ಲಿ ಬಂತಲ್ಲ IL, ಇದು ಹಿಂಗೆ ಬಂತಲ್ರಿ. ಸೊ ಲೆಟ್ ಅಸ್ ಸೇ ನಾ ಹಂಗೆ ಒಂದಿಷ್ಟು ಪಾಯಿಂಟ್ಸ್ ಮಾರ್ಕ್ ಮಾಡ್ತೀನಿ ಇಲ್ಲಿ. ಇದು ಪಾಯಿಂಟ್ ಎಕ್ಸ್ ಅನ್ಕೋರಿ. ಇಲ್ಲಿ ಸೆಂಟರ್ ಟ್ಯಾಪ್ ನಾವು ಮಾಡಿವಲ್ಲ, ಅದು ಪಾಯಿಂಟ್ Y ಅನ್ಕೋರಿ. ಇದು ನೀವು ಅಲ್ಲಿ ಡಯಾಗ್ರಾಮ್ನಾಗ ಡ್ರಾ ಮಾಡ್ಕೋಬೇಕಂತಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಏನೊಂದು ಪಾಯಿಂಟ್ ಹೇಳಾಗತ್ತೀನಿ ನಾ. ಸೊ ಈಗ ವಾಪಸ್ ಬರೋಣ ನಾವು ಫಸ್ಟ್ ಕೇಸ್ನಾಗ ಬರೋಣ. ವೆನ್ D1 ವಾಸ್ ಫಾರ್ವರ್ಡ್ ಬಯಾಸ್ಡ್ ಆ್ಯಂಡ್ D2 ವಾಸ್ ರಿವರ್ಸ್ ಬಯಾಸ್ಡ್. ಇಲ್ಲಿ ಬಂದಂಥ ಔಟ್ಪುಟ್ ಇಲ್ಲಿ ಪಾಸ್ ಆಗಿ ಎಕ್ಸ್ನಿಂದ Y ಕಡೆ ಹೋಗೈತೆ, Y ಕಡೆಯಿಂದ ಎಕ್ಸ್ ಬಂದೈತ್ರಿ, ಎಕ್ಸ್ನಿಂದ Y. ಸೊ ಅದಕ್ಕೆ ನಾವಿಲ್ಲೇ ಇದನ್ನು ಪಾಸಿಟಿವ್ ಅನ್ಕೊಳ್ಳೋಣ. ಎಕ್ಸಿಂದ Y ಹೋದ್ರೆ ಅದು ಪಾಸಿಟಿವ್ ಕರೆಂಟ್ ಅಂತ. ಡೈರೆಕ್ಷನ್ ಚೇಂಜ್ ಆಗಬಾರ್ದಲ್ಲ. ಈಗ ಅಕಸ್ಮಾತ್ ಹಿಂಗೆ ಅದಂತಿಕೋರಿ, D1 ಇಂದ ಬಂದಿದ್ದ ಔಟ್ಪುಟ್ ಎಕ್ಸ್ನಿಂದ Y, D2 ಬಂದಿದ್ದು Y ನಿಂದ ಎಕ್ಸ್ ಬಂದ್ಬಿಟ್ಟಿತ್ತು ಅಂದ್ರೆ ಡೈರೆಕ್ಷನ್ ಚೇಂಜ್ ಆತಲ್ಲ. ಈಗ ಡೈರೆಕ್ಷನ್ ಚೇಂಜ್ ಆದರೆ ನಾವು AC ಇದ್ದು DC ಮಾಡಲಿಲ್ಲ ಅಂತ ಅರ್ಧಂಗೆ ಆತಿಗದ. AC ಇದ್ದಿನ DC ಮಾಡ್ಲಾರ್ದಂಗೆ ಆತು. DC ಅಂತ ಯಾವಾಗ ಕರಿತೀವಿ ಗೊತ್ತ ನಾವು? ಅದು ಔಟ್ಪುಟ್ D1 ನಿಂದರ ಬರಲಿ, D2 ದಿಂದರ ಬರಲಿ, ಎಕ್ಸ್ನಿಂದ Y ಕಡೆ ಹೋಗ್ಬೇಕು. ಅರ್ಥ ಆಗತೈತ್ರಿ? ಓಕೆ. ಈಗ ಔಟ್ಪುಟ್ D1 ಇಂದ ಬಂದಂತಿಕೋರಿ, ಆ ಕರೆಂಟಿಗೆ ಏನು ಕರೀತಾರ? IL. While the output is from D1, IL is flowing from the point X towards Y. ಹೌದ್ರಿ? ನೆಕ್ಸ್ಟ್ ಟೈಮನ್ನು ನಾವು ಅರೇಂಜ್ಮೆಂಟ್ ಇಲ್ಲಿ ಹೆಂಗೆ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ, ನೆಕ್ಸ್ಟ್ ಟೈಮ್ D1 ಇಂದ ಔಟ್ಪುಟ್ ಬರಂಗಿಲ್ಲ, D2 ದಿಂದ ಬರುತ್ತೆ. ಆದ್ರೆ ಹೆಂಗೆ ಬರುತ್ತೆ ಗೊತ್ತನ? ಕೆಳಗಿಂದ ಹಾಚಿ ಬಂದರೂ ಪಾಯಿಂಟ್ ಎಕ್ಸ್ನಿಂದ ವೈಗೆ ಹೊಂಟೆ ತೆಗೆದು ಲೋಡ್ ರೆಸಿಸ್ಟರ್ನಾಗ. ಸೊ ವೆದರ್ ದಿ ಔಟ್ಪುಟ್ ಕಮ್ಸ್ ಫ್ರಮ್ D1 or the output comes from D2, the direction of current through the load resistor is same. ಅಂದ್ರೆ ಪ್ರತಿ ಸರ್ತಿ ಕರೆಂಟ್ ಹಿಂಗೆ ಬರ್ತೈತಿ, ಮ್ಯಾಲಿಂದರ ಬರಲಿ ಕೆಳಗಿಂದರ ಬರಲಿ, ಸೇಮ್ ಡೈರೆಕ್ಷನ್ನಾಗ ಬಂತು ಅಂದ್ರೆ ಇದನ್ನ ನಾವು ಏನ್ರಿ ಇದಕ್ಕೆ ಕೆಳಗೆ ಬಿಲೋ ದ ಎಕ್ಸ್ ಆಕ್ಸಿಸ್ ತೋರಿಸಂಗಿಲ್ಲ, ನೆಗೆಟಿವ್ ತೋರಿಸಂಗಿಲ್ಲ, ಮತ್ತು ಪಾಸಿಟಿವ್ ತೋರಿಸ್ತೀವಿ. ಹ್ಞೂ ರೀ. ಇದ್ರ ನೆಕ್ಸ್ಟ್ ಹಾಫ್ ಸೈಕಲ್ ಹೋದ್ರೆ D1 ಇಂದ ಔಟ್ಪುಟ್ ಬರ್ತದೆ, ನೆಕ್ಸ್ಟ್ D2 ದಿಂದ ಬರುತ್ತೆ. ಅರ್ಥ ಆತ್ರಿ? ಈಗಿದೆ ಸೆಂಟರ್ ಆಫ್ ಟ್ರಾನ್ಸ್ಫಾರ್ಮರ್ ಏನು ಮಾಡ್ತೈತಿ? ಸೆಕೆಂಡರಿ ಕಾಯಿಲ್ನೊಳಗೆ ಬಂದಂಥ ಔಟ್ಪುಟ್ಟನ್ನು ಸೆಕೆಂಡ್ ಇಲ್ಲಿ ಇದು 220 110 ಆಗಿ ಬಂದಿರ್ತೈತಲ್ಲ, ಈ ಔಟ್ಪುಟ್ಟನ್ನು ಹಾಫ್ ಆಗಿ ಡಿವೈಡ್ ಮಾಡಿ ಅಪ್ಪರ್ ಪೋರ್ಷನ್ನೊಳಗೆ ಅರ್ಧ ಪೊಟೆನ್ಷಿಯಲ್, ಕೆಳಗೊಂದು ಪೊಟೆನ್ಷಿಯಲ್ ಮಾಡಿ ಪೊಟೆನ್ಷಿಯಲ್ ಡಿಫರೆನ್ಸ್ ಹೆಂಗೆ ಡೆವಲಪ್ ಮಾಡ್ತೈತದ ಅಂದ್ರೆ, ಫಸ್ಟ್ ಹಾಫ್ ಸೈಕಲ್ನೊಳಗೆ D1 ನಿದ್ದೆ ಆಗ್ತೈತಿ, ಅವಾಗ ಇವ್ರು ಎಚ್ಚರಿರ್ತಾರ. ಇಲ್ಲ ಸರ್, ಇವ್ರು ಎಚ್ಚರಿರ್ತಾರೆ, ಇವ್ರು ಮಕ್ಕೊಂಡಿರ್ತಾರೆ. ರಿವರ್ಸ್ ಬಯಾಸ್ ಅಂದ್ರೆ ಮಕ್ಕೊಂಡಿದ್ದು ಬ್ಲಾಕ್ ಅಂತ ಅನ್ಕೊಂಡು ಸರ್ ನಾವು. ಅವಾಗ ಇಲ್ಲಿಂದ ಕರೆಂಟ್ ಬರ್ತದೆ, ನೆಕ್ಸ್ಟ್ ಟೈಮ್ ಇವ್ರು ಮಕ್ಕೊಂತಾರೆ. ಹಾಂ, ಇದು ಅರ್ಥ ಆತ್ರಿ? ಫುಲ್ ವೇವ್ ರೆಕ್ಟಿಫೈಯರ್. ಇದನ್ನು ನೀವು ಓದ್ಕೊಂಬರ್ರಿ. ಅಂದ್ರೆ ಈಗ ಮುಗಿತಂತಲ್ಲ, ಇನ್ನೂ ಟೈಮ್ ಐತೆ. ನೀವು ಓದ್ಕೊಂಬರ್ರಿ. ನಾ ಸಾಧ್ಯ ಆದಷ್ಟು ನಾಳೆ ಅನ್ನೋದ್ರೊಳಗನ ಅದ್ರದ್ದು ಜೆರಾಕ್ಸ್ ಕೊಡೋಸಕ್ಕೆ ಟ್ರೈ ಮಾಡ್ತೀನಿ. ಯಾವುದಕ್ಕೆ? ಹಾಫ್ ವೇವ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈಯರ್ ಟಾಪಿಕ್ಕಿಗೆ. ಸೊ ನೆಕ್ಸ್ಟ್ ಈಗ ನಾವು ಆಪ್ಟೋ ಎಲೆಕ್ಟ್ರಾನಿಕ್ ಜಂಕ್ಷನ್ ಡಿವೈಸಸ್ ಅಥವಾ ಸ್ಪೆಷಲ್ ಪರ್ಪಸ್ ಡಯೋಡ್ಸ್ ಅಂತಲೂ ಕರೀತಾರೆ. ಪುಟ ಸಂಖ್ಯೆ 104. ಆಪ್ಟೋ ಎಲೆಕ್ಟ್ರಾನಿಕ್ ಜಂಕ್ಷನ್ ಡಿವೈಸಸ್ ಅಂತ. ಇದನ್ನಂತೂ ಕೇಳಿರ್ತೀರಾ ನೀವು ಶಬ್ದ, ಆಪ್ಟಿಕ್ಸ್ ಅಂತ. ಹಾಂ ಸರ್, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್.
ಆದರೆ ಸ್ಟಡಿ ಆಫ್ ಲೈಟ್ ಬಗ್ಗೆ ಅದರ ಸೋರ್ಸು, ಪ್ರಾಪರ್ಟೀಸು, ಅದರದ್ದು ಎಫೆಕ್ಟ್ಸು ಏನೇನು ಬರ್ತಾವೆ, ರಿಫ್ಲೆಕ್ಷನ್ ಮಾಡ್ತೈತಿ, ಅದು ರಿಫ್ರಾಕ್ಷನ್ ಮಾಡ್ತೈತಿ, ಹಂಗಂದ್ರೇನು, ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೊಲರೈಸೇಷನ್ ಅಂತ ಬರ್ತಾವೆ. ಪೊಲರೈಸೇಷನ್ ತೆಗೆದಾರೆ ನಿಮ್ಮ ಸಿಲೆಬಸ್ಸಿಗೆ ವೇವ್ ಆಪ್ಟಿಕ್ಸ್ನೊಳಗೆ. ಸೊ ಆಪ್ಟಿಕ್ಸ್ ಅಂದರೆ ಲೈಟ್ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋದು. ಹ್ಞೂ ರೀ. ಈಗೇನು ನಾವು ಮುಂದೆ ಟಾಪಿಕ್ ಎಲ್ಲ ಹೊಂಟಿವಲ್ಲ, LED ಲೈಟ್ ಎಮಿಟಿಂಗ್ ಡಯೋಡ್, ಇನ್ನೊಂದು ಫೋಟೋ ಡಯೋಡ್, ಇನ್ನೊಂದು ಸೋಲಾರ್ ಸೆಲ್ಸ್ ಅಂತ. ಹ್ಞೂ ರೀ. ಇವು ಮೂರಕ್ಕೂ ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಕರೀತಾರೆ. ಅಂದ್ರೆ ಇಲ್ಲೇ ಆಪ್ಟಿಕ್ಸು ಎಲೆಕ್ಟ್ರಾನಿಕ್ಸು ಎರಡರದು ಕಾಂಬಿನೇಷನ್ ಬರ್ತೈತಿ. ಆಪ್ಟಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂದ್ರೆ ಕನ್ವರ್ಟಿಂಗ್ ಲೈಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ ಇಂಥವು ಬರ್ತಾವೆ. ಸೊ ಫಸ್ಟ್ ಅದ್ರೊಳಗೆ ಇವಕ್ಕೆ ಸ್ಪೆಷಲ್ ಪರ್ಪಸ್ ಡಯೋಡ್ಸ್ ಅಂತಲೂ ಕರೀತಾರೆ. ಈ ಹೆಂಗಂದ್ರೆ ನಾರ್ಮಲ್ PN ಜಂಕ್ಷನ್ ನಾವು ಕಲ್ತೀವಿ ನೋಡ್ರಿ, ಡಯೋಡ್ಸ್ ಕಲ್ತೀವಲ್ಲ, ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ಸೆಮಿ ಕಂಡಕ್ಟರ್ ಡಯೋಡ್ಸ್. ಅವ್ನು ಫಾರ್ವರ್ಡ್ ಬಯಾಸ್ ಮಾಡಿದ್ರಿ, ಅದು ಕಂಡಕ್ಟ್ ಮಾಡ್ತೈತಿ, ರಿವರ್ಸ್ ಬಯಾಸ್ ಮಾಡಿದ್ರಿ, ಅದನ್ನು ತೊಗೊಂಡು ಸ್ವಲ್ಪ ಅದ್ರಾಗ ಚೇಂಜಸ್ ಮಾಡಿ, ಅಥವಾ ನಾವು ಹೆಂಗೆ ಅದನ್ನು ಕನೆಕ್ಷನ್ ಮಾಡ್ತೀವಿ ಅನ್ನೋದನ್ನು ಚೇಂಜಸ್ ಮಾಡಿ ಸ್ವಲ್ಪ ಇದೇನಂತಾರೆ ಅದಕ್ಕೆ ಆಲ್ಟ್ರೇಷನ್, ಅದು ಆ ಡಯೋಡಿಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋದು, ರೇಡಿಯಮ್ ಹಚ್ಚಿ. ಸೊ ಆಲ್ಟ್ರೇಷನ್ ಮಾಡಿಸಿದ್ರೆ ಆ ಡಯೋಡಿಗೆ ಅದನ್ನೊಂದು ಪರ್ಟಿಕ್ಯುಲರ್ ವೇವ್ ಒಳಗೆ ಯೂಸ್ ಮಾಡ್ಕೋಬೋದು ನಾವು. ಅದು ಅದ್ರಾಗ ಒಂದೇದು ನಾವು ಕಲಿಯಕ್ಕೆ ಹೊಂಟಿದ್ದೀಗ ಲೈಟ್ ಎಮಿಟಿಂಗ್ ಡಯೋಡ್. ಎಲ್ಲಿ ಕೇಳಿರಿ ನೀವು ಹೆಸರು LED? ಒಂದು LED ಬಲ್ಬ್, TV, LED TV. ಸೊ ಮೊದಲು ಕ್ಯಾಥೋಡ್ ರೇ TV ಬರ್ತಿದ್ವು, ಹಿಂಗೆ ಡೂಮ್ ಇರ್ತಿದ್ರು, ದೊಡ್ಡ ಇಂಥ ಒಳಗೆ ಟ್ಯೂಬ್ ಬರ್ತಿತ್ತು, ಕ್ಯಾಥೋಡ್ ರೇ ಟ್ಯೂಬ್ ಇರ್ತದೆ. ಸೊ ಆ ಕ್ಯಾಥೋಡ್ ರೇ ಟ್ಯೂಬನ್ನು ರಿಪ್ಲೇಸ್ ಮಾಡಿ LCD ಅಂತ ಬಂದು, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತಂದು ಬಂತು. ವೆರಿ ಸೂನ್ ಅದು ರಿಪ್ಲೇಸ್ ಆಗಿ LED TV ಬರೋಕ್ಕೆ ಸ್ಟಾರ್ಟ್ ಆಗೋದು, ಕ್ಲಾರಿಟಿ ಹೆಚ್ಚಿಗೆ ಬರ್ತೈತಿ ಅಂತ. ಸೊ LED ಸ್ಪೆಷಾಲಿಟಿ ಏನಂದ್ರೆ, ಒಂದು ಇಟ್ ಕನ್ಸ್ಯೂಮ್ಸ್ ವೆರಿ ಲೆಸ್ ಕರೆಂಟ್, ವೆರಿ ಲೆಸ್ ವೋಲ್ಟೇಜ್. ಹ್ಞೂ ರೀ. ಇಲ್ಲಿ ಹಾಕಿದ್ದೇನು ಟ್ಯೂಬ್ಲೈಟ್ ಅದಾವಲ್ಲ, ಇವು LED ಟ್ಯೂಬ್ಲೈಟು ಏನು ನಾರ್ಮಲ್ ಟ್ಯೂಬ್ಲೈಟು ನನಗೆ ಗೊತ್ತಿಲ್ಲ, ಇರ್ಬೇಕು. ಹ್ಞೂ ರೀ. ಸೊ ಇದು 40 ವ್ಯಾಟದ್ದು ಇರ್ತಾವೆ ಪವರ್. ಈ ಟ್ಯೂಬ್ಲೈಟ್ ಇರ್ತದೆ ಪವರ್ ಎಷ್ಟು ಇರ್ತೈತೆ ರೀ? ಸೊ ಇದ್ರ ಬಗ್ಗೆ ಕಲಿತೀವಿ. ಮತ್ತು ನಾವು 40 ವ್ಯಾಟ್ ಅಂದ್ರೆ 1 ಸೆಕೆಂಡಿಗೆ ಎಷ್ಟಿಗೆ, 1 ಸೆಕೆಂಡ್ ಟೈಮಿಗೆ 40 ಜೋಲ್ನಷ್ಟು ಎಲೆಕ್ಟ್ರಿಕಲ್ ಎನರ್ಜಿನ ಕನ್ಸ್ಯೂಮ್ ಮಾಡ್ತಾವೆ. ವಾಪಸ್ ಅದನ್ನು ಲೈಟಾಗಿ ಕನ್ವರ್ಟ್ ಮಾಡಿದಾಗ 40 ಜೋಲ್ ಬರ್ತೈತೋ ಏನು ಕಡಿಮೆ ಬರ್ತೈತೋ, ಅದು ಆ ಕ್ವಾಲಿಟಿ ಆಫ್ ದ ಟ್ಯೂಬ್ಲೈಟ್ ಮೇಲೆ ಡಿಪೆಂಡ್. 40 ವ್ಯಾಟ್ ಅಂದರೆ ಪ್ರತಿ ಸೆಕೆಂಡಿಗೆ 40 ಜೋಲ್ನಷ್ಟು ಲೈಟ್ ಎನರ್ಜಿ ಕೊಡುತ್ತಂತಲ್ಲ, 40 ಜೂಲ್ನಷ್ಟು ಲೈಟ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ ಮಾಡ್ತದೆ. ಹ್ಞೂ ರೀ. ಈ ಟ್ಯೂಬ್ಲೈಟ್ 40 ವ್ಯಾಟ್ 1 ಸೆಕೆಂಡಿಗೆ 40 ಜೂಲ್ನಷ್ಟು ಎನರ್ಜಿ ಅವು ಕನ್ಸ್ಯೂಮ್ ಮಾಡ್ತಾವಲ್ಲ. ಈಗೀಗ ಏನು ಮಾಡ್ತಾರೆ, ಟ್ಯೂಬ್ಲೈಟ್ ಎಲ್ಲ ರಿಪ್ಲೇಸ್ ಮಾಡಿ LED ಬಲ್ಬ್ ಹಾಕ್ತಾರೆ. ಒಂದು 7 ವ್ಯಾಟದ್ದು LED ಬಲ್ಬ್ ಇಟ್ ಗಿವ್ಸ್ ಆಲ್ಮೋಸ್ಟ್ ಈಕ್ವಲ್ ಲೈಟ್ ಆಸ್ ಅ 40 ವ್ಯಾಟ್ ಟ್ಯೂಬ್ಲೈಟ್. ಲೈಟ್ ಸೇಮ್, ಪವರ್ ಕನ್ಸ್ಯೂಮ್ ಮಾಡೋದು ಭಾಳ ಕಡಿಮೆ. ಅಂದರೆ ಪ್ರತಿ ಸೆಕೆಂಡಿಗೆ 33 ಜೋಲ್ನಷ್ಟು ನೀವು ಎಲೆಕ್ಟ್ರಿಸಿಟಿ ಉಳಿಸಿದ್ರಲ್ಲ, ಅದರಿಂದ ನಮಗೇನು ಸರ್ ಯೂಸ್? ದೇಶಕ್ಕೆ ಎಲೆಕ್ಟ್ರಿಸಿಟಿ ಒಂದು ಪ್ರೊಡ್ಯೂಸ್ ಮಾಡೋದು ಕಡಿಮೆ ಆಗ್ತೈತಿ, ಒಂದು ಬರ್ಡನ್ ಕಡಿಮೆ ಆಗ್ತೈತಿ, ಇನ್ನೊಂದು ಕರೆಂಟ್ ಬಿಲ್ ಕಡಿಮೆ. ಹಂಗನ ಕರೆಂಟ್ ಬಿಲ್ ಕಡಿಮೆ ಚಲೋ. ಹಂಗಂತ ಹೇಳಿ ನೀವು ಅಕಸ್ಮಾತ್ ನಿಮ್ಮ ಮನೆಯೊಳಗೆ ಇನ್ಕ್ಯಾಂಡಸೆಂಟ್ ಬಲ್ಬು ಇಂಥವು ಈಗ ಇರಂಗಿಲ್ಲ. ಟಂಗ್ಸ್ಟನ್ ವೈರ್ ಬಲ್ಬ್ ಯಾರ ಮನೆಯಾಗ ಅದಾವಲ್ರಿ, ಇನ್ನು ಅವು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರ್ತಾವೆ, ಒಳಗೆ ಟಂಗ್ಸ್ಟನ್ ವೈರ್ ಇರ್ತೈತಿ. ಹಿಂಗೆ ಅವಾಗ ಮೊದಲು ಬರ್ತಿದ್ವು 60 ವ್ಯಾಟು 100 ವ್ಯಾಟು ಇರ್ತಿದ್ವು. ಸೊ ಅದನ್ನು ಟ್ಯೂಬ್ಲೈಟನ್ನ ರಿಪ್ಲೇಸ್ ಮಾಡಿ ನೀವು LED ಬಲ್ಬ್ ಹಾಕಿ ಕರೆಂಟ್ ಬಿಲ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಸರ್. 10 ರೂಪಾಯಿ ಕಡಿಮೆ ಆಗೈತಿ. ನಾನು ನೋಡಿದ್ರೆ ಎಷ್ಟು ಕಾಸ್ಟ್ಲಿ ಬೇರೆ ಚಲೋ ಕಂಪ್ನಿ ತೊಗೊಂಬಂದು LED ಬಲ್ಬ್ ಹಾಕಿನಿ. ಕಡಿಮೆ ಆಗ್ತೈತಿ ಕರೆಂಟ್ ಬಿಲ್ ಡೆಫಿನೆಟ್ಲಿ. ಅದು ಯಾವಾಗ ಸಿಗ್ನಿಫಿಕೆಂಟ್ ಅನಿಸುತ್ತೆ ಅಂದರೆ, ಒಬ್ಬರ ಮನೆ ಒಳಗಲ್ಲ, ಥೌಸಂಡ್ಸ್ ಆಫ್ ಹೌಸಸ್ನೊಳಗೆ, ಲ್ಯಾಕ್ಸ್ ಟುಗೆದರ್ ಹೌಸಸ್ನೊಳಗೆ ಇದನ್ನು ರಿಪ್ಲೇಸ್ ಮಾಡ್ಕೊತ ಬಂದ್ವಂದ್ರೆ ಆವಾಗ ಸಿಗ್ನಿಫಿಕೆಂಟ್ ರಿಡ್ಯೂಸ್ ಆಗ್ತೈತೆ ರೀ. ಗೌರ್ಮೆಂಟಿಗೆ ಆ ಪ್ರೊಡಕ್ಷನ್ ಹೌಸ್ ಏನಿರ್ತಾವಲ್ಲ, ಇದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಇರ್ತಾವಲ್ಲ, ಅವ್ರಿಗೆ ಬರ್ಡನ್ ಕಡಿಮೆ ಆಗ್ತೈತೆ. ಹ್ಞೂ ರೀ. ಬಿಕಾಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕಂದ್ರೆ ಯಾವ್ದಾರ ಒಂದು ಟೈಪ್ ಆಫ್ ಫ್ಯೂಯಲ್ ಬೇಕಲ್ಲ, ಸರಳ ಇಲ್ಲದು ಕೆಲಸ. ಆದ್ರೆ ಮನೆಯೊಳಗೆ, ನಮ್ಮ ಮನೆಯೊಳಗೆ ಯಾಕೆ ಕಡಿಮೆ ಆಗಂಗಿಲ್ಲ ಗೊತ್ತಾನ?
ಎಲ್ಲ ಬಲ್ಬ್ ಚೇಂಜ್ ಮಾಡಿ ಅವು ಕಡಿಮೆ ಯೂಸ್ ಮಾಡ್ತಿರ್ತಾವೆ, ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಟಿ ವಿ 24 ತಾಸು ಹಚ್ಚಿಟ್ರೆ ಜಾಸ್ತಿನೇ ಬರ್ತೈತೆ. ಫ್ರಿಜ್ ಟಿ ವಿ ಯಾವುದು ಮೇಜರ್ ಕಾಂಟ್ರಿಬ್ಯೂಷನ್ ಇರ್ತದಲ್ರಿ ಕರೆಂಟ್ ಬಿಲ್ನೊಳಗೆ, ಅವನ್ನ ಕಡಿಮೆ ಮಾಡೋದು ಬಿಟ್ಟು ಬರೀ ಬಲ್ಬ್ ಚೇಂಜ್ ಮಾಡಿ ಇಟ್ಕೊಂಡು ಕುಂತ್ರೆ ನಡೆಯಂಗಿಲ್ಲ. 24 hours ಅದು ಇರೋದು ಒಂದು ಒಂದು 60 ಒಂದು ವಾಟ್ಸ್ ಕಂಟಿನ್ಯೂ ಇದ್ದೇ ಇದು ಅಂದ್ರೆ ಅದು ದೊಡ್ಡ ಕಾಮಿಡಿ ಬಿಡ್ರಿ. ಅವ್ನು ಮಾತಾಡ್ಕತ್ತಂದ್ರೆ ಮುಗಿಸಂಗಿಲ್ಲನೇ ಸಾಕು. ಇವು ನೋಡಿದ ಕೂಡ ಹಂಗೆ ಅನಿಸ್ತಾವೆ. ಇಲ್ಲಿ ಬಿಡ್ರಿ. ಸೊ ಆಪ್ಟೋ ಎಲೆಕ್ಟ್ರಾನಿಕ್ ಜಂಕ್ಷನ್ ಡಿವೈಸ್ ನೋಡ ಫಸ್ಟ್ ಒನ್ LED ಫುಲ್ ಫಾರ್ಮ್ ಏನದ್ರದ್ದು ಲೈಟ್ ಎಮಿಟಿಂಗ್ ಡಯೋಡ್. ಒಂದು ಇಂಟ್ರೆಸ್ಟಿಂಗ್ ಇನ್ನೊಂದು ನಾನು LED ಬಗ್ಗೆ ಏನು ಹೇಳ್ಬೋದು ಅಂದರೆ ಟಿ ವಿ ಒಳಗೆ ಯೂಸ್ ಮಾಡ್ತಾರೆ ಇನ್ನೊಂದು ಟ್ರಾಫಿಕ್ ಸಿಗ್ನಲ್ನೊಳಗೆ ಅವು ಕೌಂಟರ್ ಇರ್ತೈತೆ ನೋಡ್ರಿ ಟೈಮ್, ಮತ್ತು ಇನ್ನಿಷ್ಟು ಸೆಕೆಂಡ್ಸ್ ಐತಿ, ಇನ್ನು ಲಾಸ್ಟ್ 5 ಸೆಕೆಂಡಿದಾಗ ಹೊಂಡ್ಬಿಡ್ತಾರೆ ಮಂದಿ. ಒಟ್ಟು ಇನ್ನಿಷ್ಟು ಸೆಕೆಂಡಿಗೆ ಅಂತ ತೋರಿಸುತ್ತೆ. ನಾನಂತ ತೋರಿಸ್ತೀನಿ 5 ಸೆಕೆಂಡ್ ಮೊದಲು ಹೋಗಿ ಇನ್ನು ಆ ಕಡೆಯಿಂದ ಬರೋಂಗೆ ಹಾಸ್ಕೊಂಡು ಸತ್ರ ನಂಗೇನು ಅಂತತದೆ LED ಬಲ್ಬ್ ಅನ್ಸುತ್ತೆ. ಸೊ ಆಮೇಲೆ LED ಬಲ್ಬ್ ಮಾತಲ್ಲಿ ಯೂಸ್ ಮಾಡ್ತಾರೆ ಗೊತ್ತು ನಾವು, ರೆಡ್ಡು ಆರೆಂಜು ಗ್ರೀನ್ ತೋರಿಸ್ಬೇಕಲ್ಲ ಸಿಗ್ನಲ್ಸ್ನೊಳಗೆ. ಮೊದಲಿನ ಕಾಲದಾಗ ಏನು ಮಾಡ್ತಿದ್ರು, ಮೂರೂದ್ರೊಳಗೂ ಸೇಮ್ ವೈಟ್ ಇನ್ಕ್ಯಾಂಡೆಸೆಂಟ್ ಬಲ್ಬ್ ಟಂಕ್ಷನ್ ಹಾಕಿ ಮ್ಯಾಲೆ ಗ್ಲಾಸ್ ಹಾಕಿ ಅದಕ್ಕೆ ಕೋಟಿಂಗ್ ಮಾಡಿರ್ತಿದ್ರು ರೆಡ್ ಕಲರ್. ಒಂದು ಲೈಟ್ ಅದು ವೈಟ್ ಲೈಟ್ ಅದ್ರಾಗ ಹಾಸ್ ಬಂದಾಗ ಅದು ರೆಡ್ ಅನ್ನಿಸುತ್ತೆ. ಈಗೇನು ಮಾಡ್ತಾರೆ, ಕ್ಲಸ್ಟರ್ ಆಫ್ LEDs ಯೂಸ್ ಮಾಡ್ತಾರೆ. ಕ್ಲಸ್ಟರ್ ಆಫ್ ಗ್ರೂಪ್ ಆಫ್ LEDs ಯೂಸ್ ಮಾಡಿ ಅಷ್ಟು ಒಮ್ಮೆ ಹಚ್ತಾರೆ. ಸಣ್ಣ LEDs ಭಾಳಷ್ಟು ಇರ್ತಾವೆ. ಹ್ಞೂ ರೀ, ಅಷ್ಟು ಸೇಮ್ ಒಮ್ಮೆ ಹತ್ತಾವೆ. ಆಮೇಲೆ LED ಬಲ್ಬ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ಯು ಕ್ಯಾನ್ ಮೇಕ್ ದ ಸೇಮ್ ಬಲ್ಬ್ ಟು ಎಮಿಟ್ ಲೈಟ್ ಆಫ್ ಡಿಫರೆಂಟ್ ಕಲರ್ಸ್. ಹ್ಞೂ ರೀ, ಓಕೆ. ಮತ್ತು ಅದು ಗಣಪತಿ ಸರಕ್ಕೆ ಬರ್ಬೇಕಾಗ್ತೈತೆ. ನಾವು ಗಣಪತಿ ಹಬ್ಬದಾಗಿಂದ ಲ್ಯಾಟಿನ್ ಸರ ಒಳಗಿಂದ ಕಲರ್ ಲೈಟ್ ಏನು ಬರ್ತದೆ, ಸೇಮ್ ಬಲ್ಬು ಅಬ್ಸರ್ವ್ ಮಾಡಿರಿ ನೀವು, ಒಂದು ಪರ್ಟಿಕ್ಯುಲರ್ ಕಲರ್ ಬರ್ತದೆ ಬಟ್ ಬೇರೆ ಕಲರ್ ಬರ್ತಿರ್ತೈತೆ. ಆದ್ರೆ ನಮ್ಗೆ ಎಂದೂ ಇದು ಹೆಂಗೆ ಸಾಧ್ಯ ಅಂತ ವಿಚಾರ ಬರೋಂಗಿಲ್ಲ. 10 ಇಲ್ಲದು ಹೋದ ವರ್ಷ ತೊಗೊಂಬಂದಿದ್ದೆ, 10 ಇಲ್ಲದು ಹಗ್ಗು ರಿಪೇರಿ ಮಾಡಿಸೋ ಯಾರು ರಿಪೇರಿ ಮಾಡೋಂಗೆ ಚೈನಾದವು ಹೋದವು ಹೊಸ ತರ್ಬೇಕು ಮತ್ತು ಹಿಂಗಾಗ್ತಾವೆ ಡೆಕೋರೇಷನ್ ಮಾಡ್ಬೇಕಾರೆ. ಸೊ ಹೋಗಲಿ, ಲೆಟ್ಸ್ ಕಮ್ ಬ್ಯಾಕ್, ವಾಪಸ್ ಬರೋಣ. ಇಷ್ಟು ಸಾಕು, ಇದು ಬ್ಯಾಕ್ಗ್ರೌಂಡ್ ಸಾಕು ಇಷ್ಟು LEDಗೆ. ಸೊ ಆ್ಯಕ್ಚುಲಿ ಇದು ಹೆಂಗೆ ವರ್ಕ್ ಆಗ್ತದೆ ಅಂತ ನೋಡೋಣ. ಇದ್ರ ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಾರ ನೋಡ್ರಿ. ಓಕೆ, ಒಂದು ನಿಮಿಷ. ಫೋಟೋ ಡಯೋಡ್ದು ಸರ್ಕ್ಯೂಟ್ ಡಯಾಗ್ರಾಮ್ ಹೆಂಗೆ ಕೊಟ್ಟಾರಲ್ಲ, LEDದೊಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಡ್ಬೋದಾಗಿತ್ತು. ಅವರು ಕೊಟ್ಟಿಲ್ಲ, ಅದಕ್ಕೆ ಗೊತ್ತಿಲ್ಲ. ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ರೆ ಐತೆ ನೋಡ್ರಿ, ಪೇಜ್ ನಂಬರ್ 105 ಫೋಟೋ ಡಯೋಡ್ದು LED ವಾಪಸ್ ಬರೋಣಂತ. ಫೋಟೋ ಡಯೋಡ್ದು ಹೆಂಗೆ ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಾರಲ್ಲ, ಅದ್ರ ಬಗ್ಗೆ ನಾ ಯಾಕೆ ಮಾತಾಡಕತ್ತೀನಿ ಅಂದ್ರೆ, ಯಾವ ಬಯಾಸ್ಡ್ ಐತೆ ನೋಡ್ರಿ ಅದು ಫೋಟೋ ಡಯೋಡ್, ರಿವರ್ಸ್ ಬಯಾಸ್ಡ್ ಐತೆ. ಹೌದ್ರಿ, ಹಾಂ. LED ಯಾವ ಬಯಾಸ್ಡ್ ಅಂತಂದು ಕೇಳ್ಬೇಕಂತ ಮಾಡಿದ್ದನ್ನ ನೋಡ್ರಿ ಸರ್ಕ್ಯೂಟ್ ಡಯಾಗ್ರಾಮ್ನಾಗಲ್ಲೇ ಅಂತಂದು ಇಲ್ಲ ಸರ್ಕ್ಯೂಟ್ ಡಯಾಗ್ರಾಮ ಇಲ್ಲ. ಸೊ ಅಲ್ಲಿ ಕೊಟ್ಟಾರ ನೋಡ್ರಿ, ಎಕ್ಸ್ಪ್ಲನೇಷನ್ನಾಗ ಕೊಟ್ಟಾರ, ಫಾರ್ವರ್ಡ್ ಬಯಾಸ್ ಮಾಡಿ ಯೂಸ್ ಮಾಡ್ತಾರೆ ಅದನ್ನು. ಯಾರನ್ನ? LED. ಸೊ LED ಕನ್ಸೆಪ್ಟ್ ಏನಂತ ಹೇಳ್ತಾನೆ ಕೇಳ್ತೀರಿ? ಸೊ ಫಾರ್ವರ್ಡ್ ಬಯಾಸ್ದು PN ಜಂಕ್ಷನ್ ನಾನು ಡ್ರಾ ಮಾಡ್ಬೇಕಾಗ್ತದೆ. ಈಗ ನಮಗೆ ಏನು ಗೊತ್ತು ಸರ್, ಇವು ಎಲೆಕ್ಟ್ರಾನ್ಸ್ ಸಿಲಿಕಾನ್ನೊಳಗೆ ಅಥವಾ ಜರ್ಮೇನಿಯಮ್ನೊಳಗೆ ಕೋವೆಲೆಂಟ್ ಬಾಂಡ್ ಮಾಡ್ಕೊಂಡು ಕುಂತಿರ್ತಾವೆ ನೋಡ್ರಿ. ಯಾವ ಬಾಂಡ್? ನಾವು ಯಾವುದೋ ಒಂದು ಟೈಪ್ ಆಫ್ ಎನರ್ಜಿ ಕೊಟ್ವಿ ಅಂದ್ರೆ ಅವಕ್ಕೆ ಆ ಎಲೆಕ್ಟ್ರಾನ್ಸ್ ಎನರ್ಜಿ ಸಿಕ್ತು ಅಂದ್ರೆ ಆ ಕೋವೆಲೆಂಟ್ ಬಾಂಡನ್ನು ಮಾತಾಡ್ರಿ ಬ್ರೇಕ್ ಮಾಡ್ಕೊಂಡು ಹೊರಗೆ ಬರ್ತಾವೆ. ಹೌದ್ರಿ? ಹಾಂ. ಸೊ ಎಲೆಕ್ಟ್ರಾನ್ ಕೋವೆಲೆಂಟ್ ಬಾಂಡನ್ನು ಬ್ರೇಕ್ ಮಾಡಿ ಹೊರಗೆ ಬಂದ ಕೂಡ ಆ ಎಲೆಕ್ಟ್ರಾನಿಗೆ ಏನಂತೀವಿ ನಾವು? ಶಭಾಷ್ ಹಂಗಂತೀವಿ. ಏನಂತೀವಿ ಅದಕ್ಕೆ? ಇಟ್ ಈಸ್ ಕಾಲ್ಡ್ ಆಸ್ ಫ್ರೀ ಎಲೆಕ್ಟ್ರಾನ್. ಅದು ಪ್ಲೂರಲ್ ಮಾತಾಡೋಕೆ ನಿಮಗೆ ಏನು ಪ್ರೀತಿ ಏನು ಗೊತ್ತಿಲ್ಲ ನನಗೆ. ಪ್ರತಿ ಬ್ಯಾಚ್ನಾಗೂ ಹಂಗೆ ಮಾಡ್ತಾರೆ. ಒಂದು ಎಲೆಕ್ಟ್ರಾನ್ ಹೊರಗೆ ಬಂದ್ರೆ ಅದಕ್ಕೆ ಏನು ಕರೀತಾರೆ? ಫ್ರೀ ಎಲೆಕ್ಟ್ರಾನ್ ಅಂತಾರೆ. ಫ್ರೀ ಎಲೆಕ್ಟ್ರಾನ್ಸ್ ಯಾಕದು?
ದೊಡ್ಡ ವಿಚಾರ ಮಾಡ್ಬೇಕು ಸರ್ ಯಾವಾಗಲೂ. ಬ್ರಾಡ್ ಮೈಂಡೆಡ್ ಏನೋ. ಓಕೆ, ದ್ಯಾಟ್ಸ್ ಗುಡ್. ಸೊ ಇಲ್ಲಿ ಏನಾಗ್ತದೆ ಅನ್ನೋದು ಹೇಳ್ತೀನಿ ನೋಡ್ರಿ. ಇವು ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್ ಏನ್ಬೇಕ ನಿಮಗೆ? ಹಾಂ, ಈಗ ಒಂದು ಕ್ವಶನ್ ಕೇಳ್ತೀನಿ. ಈ ಹೈಯರ್ ಎನರ್ಜಿ ಲೆವೆಲ್ಸ್ ಇದೆಲ್ಲ ಸೇರಿ, ಹೈಯರ್ ಎನರ್ಜಿ ಬ್ಯಾಂಡ್ಸ್ ಎಲ್ಲ ಸೇರಿ ಇದಕ್ಕೇನಂತಾರ? ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್ ಇದೆ. ಹಾಂ, ಸೊ ಈಗ ನಿಮ್ಗೆ ಸುದ್ದಿ ಬಂತು, ಒಂದು ಎಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡಿಗೆ ಬಂದೈತಿ ಅಂದರೆ ಆ ಎಲೆಕ್ಟ್ರಾನ್ ಆಟಮ್ ಒಳಗಡೆ ಇದೆಯೋ ಹೊರಗಡೆ ಇದೆಯೋ? ಒಳಗಿದ್ರೂ ಹೊರಗಿದ್ದಂಗೆ ಇಲ್ಲ. ಇದು ಎಲೆಕ್ಟ್ರಾನ್ ಬಗ್ಗೆ ವಾಪಸ್ ಬರೋಣ. ಸೊ ಎಲೆಕ್ಟ್ರಾನ್ ಬಗ್ಗೆ ನಾವು ಮಾತಾಡೋದಾದ್ರೆ, ಎಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡ್ನಾಗಿದ್ದಾಗ ಅದು ಫ್ರೀ ಇರ್ತೈತೆ, ಬಾಂಡ್ ಇರ್ತೈತಿ ಯಾವ್ದ್ರೊಳಗೆ? ವಿಲ್ ಇಟ್ ಬಿ ಬೌಂಡ್? ಫ್ರೀ, ಹೌದ್ರಿ? ಅವಾಗ ಆ ಎಲೆಕ್ಟ್ರಾನ್ ಕೋವಲೆಂಟ್ ಬಾಂಡ್ ಬ್ರೇಕ್ ಮಾಡ್ಕೊಂಡು ಹೋದ್ಕೂಡ ಇಲ್ಲಿ ಕೆಳಗೆ ಏನು ಕ್ರಿಯೇಟ್ ಆಗ್ತೈತಿ? ಆ ಹೋಲನ್ನ ಎಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು? ವ್ಯಾಲೆನ್ಸ್ ಬ್ಯಾಂಡು, ಕಂಡಕ್ಷನ್ ಬ್ಯಾಂಡು? ಹಾಂ, ಇಷ್ಟು ನೆನಪೈತಿಲ್ರಿ ಈಗ? ಹಾಂ, ಸೊ ಈಗ ಈ ಎಲೆಕ್ಟ್ರಾನ್ ಮೊದ್ಲು ಈ ಹೋಲ್ನೊಳಗೆ ಇದ್ದಾಗ ಅದಕ್ಕೆ ಎನರ್ಜಿ ಕಡಿಮೆ ಇತ್ತು, ಜಾಸ್ತಿ ಇತ್ತು? ಕಡಿಮೆ ಇತ್ತು. ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ಯೋ, ಇನ್ನು ಲೈಟ್ ಬಂದುಬಿತ್ತು, ಇನ್ನು ಇಲೆಕ್ಟ್ರಿಕ್ ಫೀಲ್ಡ್ ಸಪ್ಲೈ ಮಾಡಿ ಅದೊಂದು ಬ್ಯಾಟ್ರಿ, ಯಾವುದೋ ಒಂದು ರೀತಿ ಈ ಎಲೆಕ್ಟ್ರಾನ್ ಮೊದ್ಲು ಇಲ್ಲಿ ತಾಪ ಇದಕ್ಕೆ ನಾವು ಏನು ಸಪ್ಲೈ ಮಾಡಿದ್ವಿ? ಲೈಟ್ ಎನರ್ಜಿನ ಅಂತಲ್ಲ, ನಾ ಹಂಗೆ ತೋರ್ಸಕ್ಕಂತ ಹಿಂಗೆ ಮಾಡಿದ್ವಿ ತಪ್ಪ ಅಂತ. ಇದಕ್ಕೆ ನಾವು ಏನು ಸಪ್ಲೈ ಮಾಡಿದ್ವಿ ಎಲೆಕ್ಟ್ರಾನಿಗೆ? ಎನರ್ಜಿ. ಯಾವ ರೀತಿ ಆಮೇಲೆ ನೋಡೋಣ ಅಂತ ಹೇಳ್ತೀನಿ ನೆಕ್ಸ್ಟ್. ಸೊ ಇದಕ್ಕೆ ಎನರ್ಜಿ ಸಿಕ್ತು ಅಂದ್ರೆ ಇಟ್ ವಿಲ್ ಜಂಪ್ ಟು ಕಂಡಕ್ಷನ್ ಬ್ಯಾಂಡ್, ಕ್ರಿಯೇಟಿಂಗ್ ಅ ಹೋಲ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್. ಸಪೋಸ್ ಲೆಟ್ ಅಸ್ ಸೇ ಇಲ್ಲಿಂದ ಇಲ್ಲಿ ಹೋಗಕ್ಕೆ ಎನರ್ಜಿ ಗ್ಯಾಪ್ ಅಂತ ಇರ್ತೈತೆ ನೋಡ್ರಿ ಇದರಲ್ಲಿ. ಸೊ ಲೆಟ್ ಅಸ್ ಸೇ ದ ಎನರ್ಜಿ ಗ್ಯಾಪ್ ಇಸ್ 3 ಜೌಲ್. ಸೊ ಇಲ್ಲಿ ಮೇಲೇದು ಜಿಗಿದಿದೆ ಅಂದರೆ ಎಲೆಕ್ಟ್ರಾನಿಗೆ 3 ಜೌಲ್ ಎನರ್ಜಿ ಸಿಕ್ಕಿತ್ತು ಈಗ. ಹಾಂ, ಸೊ ಈಗ ಇದು ಹೈಯರ್ ಎನರ್ಜಿ ಸ್ಟೇಟ್ನೊಳಗೆ ಐತಲ್ರಿ. ಈ ನೇಚರ್ನೊಳಗೆ ಏನು ಹೇಳ್ತಾರೆ ಅಂದ್ರೆ, ಕೆಮಿಸ್ಟ್ರಿ ಒಳಗೂ ನೀವು ಇದನ್ನು ಕಲ್ತಿರ್ತೀರಿ ಹೋಪ್ಫುಲಿ. ಹೈಯರ್ ಎನರ್ಜಿ ಸ್ಟೇಟ್ನೊಳಗೆ, ಹೈಯರ್ ಎನರ್ಜಿ ಸ್ಥಿತಿಯೊಳಗೆ ಭಾಳ ತನಕ ಇರೋಕ್ಕಾಗಂಗಿಲ್ಲ ಯಾವ ಪಾರ್ಟಿಕಲ್ಲಿಗೂ. ಅದು ಹೆಂಗೋ ಮಾಡಿ ತನ್ನ ಎನರ್ಜಿನ ಲೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೈತೆ. ಅನ್ಸ್ಟೇಬಲ್ ಆಗ್ತಾವೆ. ಇಲ್ಲಿ ಮ್ಯಾಲೆ ಹೋದ್ರವು ಏನಾಗ್ತಾವೆ? ಅನ್ಸ್ಟೇಬಲ್ ಆಗ್ತಾವೆ. ಅದಕ್ಕೆ ಈ ಎಲೆಕ್ಟ್ರಾನಿಗೆ ಎನರ್ಜಿ ಏನೋ ಇಸ್ಕೊಂಡು ಮ್ಯಾಲೆ ಜಿಗಿದು ಬಿಡ್ತದೆ. ಆಮೇಲೆ ಆ ಎನರ್ಜಿ ತಡ್ಕೊಳಕ್ಕಾಗಂಗಿಲ್ಲ ಅದಕ್ಕೆ. ಹ್ಞೂ ರೀ. ಸೊ ದ ಎಲೆಕ್ಟ್ರಾನ್ ವಾಂಟ್ಸ್ ಟು ಗಿವ್ ಔಟ್ ದ್ಯಾಟ್ ಎನರ್ಜಿ. ಹ್ಞೂ ರೀ. ಸೊ ನೀವು ಕೊಡ್ಬೇಕಾರೆ ಎನರ್ಜಿ ಈ ಎಲೆಕ್ಟ್ರಾನಿಗೆ ಕೊಡ್ಬೇಕಾರೆ ಯಾವುದರ ಫಾರ್ಮ್ ಒಳಗೆ ಕೊಟ್ಟಿರ್ರಿ, ಅದು ತೊಗೊಂಡಂತೂ ಮ್ಯಾಲೆ ಜಿಗಿತ, ಅದು ಭಾಳ ತನಕ ಅಲ್ಲಿ ಇರಂಗಿಲ್ಲ. ವಿದಿನ್ ಮೈಕ್ರೋ ಸೆಕೆಂಡ್ ಆರ್ ನ್ಯಾನೋ ಸೆಕೆಂಡ್ ಎಲೆಕ್ಟ್ರಾನ್ ವಿಲ್ ಕಮ್ ಬ್ಯಾಕ್ ಟು ದ ವ್ಯಾಲೆನ್ಸ್ ಬ್ಯಾಂಡ್ ಅಂತ ಗ್ರೌಂಡ್ ಸ್ಟೇಟ್. ಇದು ಎಕ್ಸೈಟೆಡ್ ಸ್ಟೇಟಿಗೆ ಹೋಗೈತಿಲ್ರಿ. ಈಗ ಹೈಯರ್ ಎನರ್ಜಿ ಸ್ಟೇಟಿಗೆ ಹೋಗೈತಲ್ಲ, ಅದು ಭಾಳ ತನಕ ಅಲ್ಲಿ ಇರಂಗಿಲ್ಲ, ವಾಪಸ್ ಬಂದ್ಬಿಡ್ತೈತಿ. ವೆನ್ ಇಟ್ ಕಮ್ಸ್ ಬ್ಯಾಕ್, ಇದನ್ನ ಮ್ಯಾಲೆ ಹೋಗ್ಬೇಕಾದ್ರೆ ನಾವು ಇದಕ್ಕೆ ಹೀಟ್ ಎನರ್ಜಿ ಕೊಟ್ಟಿವಿ ಅಂತ ಕೊಡಿ. ಯಾವ ಎನರ್ಜಿ? ಅಥವಾ ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಂಟೈನ್ ಮಾಡಿ ಬ್ಯಾಟ್ರಿಯಿಂದ ಅದು ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ ನೋಡ್ರಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಹಂಗೆ ಕೊಟ್ಟಿವಿ ಅಂತ ಕೊಡಿ. ಅದು ಜಿಗಿಬೇಕಾರೆ ಸುಡುಗಾಡು ಟೈಪ್ ಆಫ್ ಎನರ್ಜಿಲಿ ಜಿಗಿದ್ರು ವಾಪಸ್ ಕೆಳಗೆ ಬರ್ಬೇಕಾದ್ರೆ ಏನು ಎನರ್ಜಿ ಅಬ್ಸಾರ್ಬ್ ಮಾಡಿ ಮ್ಯಾಲೆ ಹೋಗಿರ್ತೈತಲ್ಲ, ಆ ಎನರ್ಜಿನದು ವಾಪಸ್ ರಿಲೀಸ್ ಮಾಡ್ತೈತಲ್ಲ, ರಿಲೀಸ್ ಮಾಡಿದಾಗ ಮಾತ್ರ ಗ್ಯಾರಂಟಿ ಅದು ಲೈಟ್ ಎನರ್ಜಿನ ಎಮಿಟ್ ಮಾಡ್ತೈತಿ. ಹ್ಞೂ ರೀ. ಅದನ್ನ ಯೂಸ್ ಮಾಡ್ಕೊತಾರೆ ಈ LED ಒಳಗೆ. LED ಒಳಗೆ ಲೈಟ್ ಎಮಿಟಿಂಗ್ ಡಯೋಡ್. ದ ಡಯೋಡ್ ಡಯೋಡ್ ಡ್ರಾ ಮಾಡಿಲ್ಲ ನಾ ಇನ್ನು, ಡ್ರಾ ಮಾಡಿ ಅಂತಕೊಂಡ್ರಿ. ಹಾಂ, ಈ ಡಯೋಡ್ ರೀ, ನಮ್ಮ ಡಯೋಡ್. ಸೊ ಈ ಡಯೋಡನ್ನು ನಾವು ಇದನ್ನು ಮಾಡಿದ್ರೆ ಫಾರ್ವರ್ಡ್ ಬ್ಯಾಟ್ರಿ ಕನೆಕ್ಟ್ ಮಾಡಿ ಅದ್ರಾಗ ಮತ್ತೆ ಸರ್ ನೀವು ಕೇಳ್ಬೇಕು ಯಾವ ಬಯಾಸ್ ಮಾಡ್ಯಾರ ಇದನ್ನ. ಹಾಂ, ಯಾವ ಬಯಾಸ್ ಮಾಡ್ಯಾರ ಇದನ್ನ? ಈಗ ಫಾರ್ವರ್ಡ್ ಬಯಾಸ್ ಮಾಡಿ ಡೋಪಿಂಗ್ ಹೆಚ್ಚಿಗೆ ಮಾಡಿದ್ವಿ ಅಂತಿಕೊರಿ ನಾವು. ಡೋಪಿಂಗ್ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಹಾಕಿ ಈ ಸೈಡ್ ಪೆಂಟಾವ್ಯಾಲೆಂಟ್, ಈ ಸೈಡ್ ಟ್ರೈವ್ಯಾಲೆಂಟ್ ಹಾಕಿ ಅದನ್ನು ಡೋಪಿಂಗ್ ಮಾಡಿ PN ಜಂಕ್ಷನ್ ಫಾರ್ಮ್ ಮಾಡಿರ್ತೀವಲ್ಲ, ಆ ಡೋಪಿಂಗದ ಪ್ರಮಾಣ ನೀವು ಹೆಚ್ಚಿಗೆ ಮಾಡಿ ಫಾರ್ವರ್ಡ್ ಬಯಾಸ್ ಮಾಡಿ ಬಿಟ್ಬಿಟ್ರಿ ಅಂದ್ರೆ ಇವು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಪಾಸ್ ಆಗ್ತಿರ್ತಾರೆ ನೋಡ್ರಿ. ಹೋಗ್ಬೇಕಾರೆ ಈ ಜಂಕ್ಷನ್ ಒಳಗಿನ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಜೋಡಿ ಅವು ರೀಕಂಬೈನ್ ಆಗ್ತಾವ್ರಿ. ಈಗ ಇಲ್ಲಿ ಆ್ಯಕ್ಚುಲಿ ಅದು ಕ್ಲಿಯರ್ ಆಗಿ ಅರ್ಥ ಆಗಂಗಿಲ್ಲ.
ಹೆಂಗಂತ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೈಗ್ರಾಮ್ನಾಗ ಕ್ಲಿಯರಾಗಿ ಅರ್ಥ ಆಗಂಗಿಲ್ಲ ರೀ ಏನು ಎಕ್ಸಾಕ್ಟ್ಲಿ ಏನಾಗ್ತದೆ ಅಂತ ಹೇಳಿ ಏನಾಗುತ್ತಂತ. ಇವು ಈಗ ಸಿಂಪಲ್ ಫಾರ್ವರ್ಡ್ ಬಯಾಸ್ ಆದ್ಕೊಳ್ಳೆ ಬ್ಯಾರಿಯರ್ ಬ್ರೇಕ್ ಆಗ್ತೈತಿಲ್ಲ ರೀ, ಈ ಕಾನ್ಸಂಟ್ರೇಷನ್ ಬ್ರೇಕ್ ಆಗ್ಬಿಟ್ಟೈತೆ ನೋಡ್ರಿ. ನಿದ್ದಿದ ಒಂದು ಕನ್ಸ್ಟ್ರಕ್ಷನ್ ಆಗಿ ಒಂದು ಬ್ಯಾರಿಯರ್ ಬಂದ್ಬಿಟ್ಟೈತೆ ಹಿಂಗೆ. ಸೊ ಈ ಬ್ಯಾರಿಯರ್ ಬ್ರೇಕ್ ಆಗಿ ಇಲೆಕ್ಟ್ರಾನ್ಸ್ ಫ್ರಮ್ ಎನ್ ಟೈಪ್ ಪಿ ಟೈಪ್ ಕಡೆ ಬಂದು ಹೋಲ್ಸ್ ಜೋಡಿ ರೀಕಂಬೈನ್ ಆಗ್ತಾವೆ. ಈಗ ಹೋಲ್ಸ್ ಎಲ್ಲಿರ್ತಾವೆ? ಹಾಂ, ಮತ್ತೆ ಇನ್ನೊಂದು ಹೋಲ್ಸ್ ಎಲ್ಲಿರ್ತಾವೆ? ಅಲ್ಲ, ಹಂಗಲ್ಲ. ಹೋಲ್ಸ್ ಎಲ್ಲಿರ್ತಾವೆ? ವ್ಯಾಲೆನ್ಸ್ ಬ್ಯಾಂಡ್ನಾಗ ಇರ್ತಾವೆ. ಹಂಗೂ ಆನ್ಸರ್ ಮಾಡ್ಬೋದು ನೋಡೋದನ್ನ. ನಮಗೆ ಹೆಂಗದ ಇರಲಿ. ಸೊ ಹೋಲ್ಸ್ ಎಲ್ಲಿರ್ತಾವೆ? ವ್ಯಾಲೆನ್ಸ್ ಬ್ಯಾಂಡ್ನೊಳಗೆ. ಸೊ ವ್ಯಾಲೆನ್ಸ್ ಬ್ಯಾಂಡ್ನೊಳಗೆ ಹೋಲ್ಸ್ ಇರ್ತಾವಲ್ಲ, ಇವು ಎಲೆಕ್ಟ್ರಾನ್ಸ್ ಆ್ಯಂಡ್ ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಇವು ಎಲ್ಲಿರ್ತಾವ್ರಿ? ಕಂಡಕ್ಷನ್ ಬ್ಯಾಂಡ್ನೊಳಗೆ. ಸೊ ಇದು ಬ್ಯಾರಿಯರ್ ಬ್ರೇಕ್ ಆಗಿ ಇವು ಹಿಂಗೆ ಬಂದು ಅಂದ್ರೆ ಇಲ್ಲೇ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಜೋಡಿ ನಾವು ರೀಕಂಬೈನ್ ಆಗಲಿ, ಈ ಕಡೆ ಬಂದರೆ ರೀಕಂಬೈನ್ ಆಗಲಿ, ಎಲೆಕ್ಟ್ರಾನ್ಸ್ ಹೋಲ್ಸ್ನಾಗ ಹೋಗಿ ಕುಂತು ಅಂತಿಕೋರಿ. ಎಲೆಕ್ಟ್ರಾನ್ಸ್ ಹೋಲ್ಸ್ನಾಗ ಹೋಗಿ ಕುಂತು ಅಂದ್ರೆ ಅರ್ಥ ಏನು? ಕಂಡಕ್ಷನ್ ಬ್ಯಾಂಡ್ನಾಗ ಇರೋಂಥ ಎಲೆಕ್ಟ್ರಾನ್ಸ್ ವ್ಯಾಲೆನ್ಸ್ ಬ್ಯಾಂಡಿಗೆ ಬಂದು ಅಂತ. ಅದಕ್ಕಿಲ್ಲೇ ಎಲ್ ಇ ಡಿ ಒಳಗೆ ಏನು ಮಾಡ್ತಾರೆ ಗೊತ್ತ? ಫಾರ್ವರ್ಡ್ ಬಯಾಸ್ ಮಾಡಿ ಫಸ್ಟಿಗೆ ಎನರ್ಜಿ ಕೊಟ್ಟು, ಈ ನಾ ಹೇಳಿದ್ನಲ್ಲ ಎಲೆಕ್ಟ್ರಾನಿಗೆ ಯಾವುದರ ಒಂದು ರೀತಿ ಎನರ್ಜಿ ಕೊಡ್ಬೋದು ನಾ ಅಂತ ಹೇಳಿ, ನಾವು ಫಾರ್ವರ್ಡ್ ಬಯಾಸ್ ಮಾಡಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಕೊಟ್ಟೋದಕ್ಕೆ ಅಂದ್ರೆ ಒಂದು ಸ್ಟ್ರಾಂಗ್ ಬ್ಯಾಟ್ರಿ ಕನೆಕ್ಟ್ ಮಾಡಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಕೊಟ್ಟು ಮೊದ್ಲು ಅವನ್ನ ವ್ಯಾಲೆನ್ಸ್ ಬ್ಯಾಂಡ್ನಾಗ ಇದ್ದಿದ್ದನ್ನ ಕಂಡಕ್ಷನ್ ಬ್ಯಾಂಡ್ ಹೋಗು ಹಂಗೆ ಇಲ್ಲಿ ಜಂಕ್ಷನ್ ಕಡೆ ಆ ಕಡೆ ಈ ಕಡೆ ಎಲ್ಲ ಕಡೆ ಎಕ್ಸ್ಟ್ರಾ ಇವು ಬ್ರೇಕ್ ಆಗೋ ಚಲೋ ಆಗ್ತಾವೆ. ಆಲ್ರೆಡಿ ಎಲೆಕ್ಟ್ರಾನ್ಸ್ ಹೋಲ್ಸ್ ಇರ್ತಾವೆ, ಮತ್ತೊಂದಿಷ್ಟು ಎಲೆಕ್ಟ್ರಾನ್ಸು ಇವನ್ ಬ್ರೇಕ್ ಮಾಡಕ್ಕೆ ಚಲೋ ಮಾಡ್ತಾವೆ. ಕೋಲೆಂಟ್ ಬಾಂಡ್ ಬ್ರೇಕ್ ಮಾಡಿ ಎಲೆಕ್ಟ್ರಾನ್ಸ್ ಮ್ಯಾಲ್ ಜಿಗಿಸಿ ಮತ್ತೆ ಅಂದ್ರೆ ಬೇಕಂತ ಎನರ್ಜಿ ಕೊಟ್ಟು ಎಲೆಕ್ಟ್ರಾನನ್ನ ಕಂಡಕ್ಷನ್ ಬ್ಯಾಂಡಿಗೆ ಕಳಿಸಿ ವಾಪಸ್ ವ್ಯಾಲೆನ್ಸ್ ಬ್ಯಾಂಡಿಗೆ ಬರೋ ಹಂಗೆ ಮಾಡಿದ ಕೂಡ ಅದು ತೊಗೊಂಡು ಹೋಗ್ಬೇಕಾರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ತೊಗೊಂಡು ಹೋಗಿರ್ಲಿ, ವಾಪಸ್ ಬರ್ಬೇಕಾರೆ ಗ್ಯಾರಂಟಿ ಅದು ಲೈಟ್ ಎನರ್ಜಿನ ಎಮಿಟ್ ಮಾಡ್ತದೆ. ಹ್ಞೂ ರೀ. ಆದ್ರೆ ಆ ಲೈಟ್ ಎನರ್ಜಿ ಏನು ಹೊರಗೆ ಬಂತಲ್ಲ, ಅದು ನಾವು ಏನು ಕೇರ್ ತಗೋಬೇಕು ಗೊತ್ತನ? ವಿಸಿಬಲ್ ಲೈಟ್ನಾಗ ಇರ್ಬೇಕದು. ಟಿವಿ ಐತಿ ಮನ್ಯಾಗ, ಎಲ್ಲರ ಮನ್ಯಾಗ ಏನು ಕ್ವಶನ್? ಆ ಟಿವಿ ಒಳಗೆ ಟಿವಿ ಆನ್ ಆಫ್ ಮಾಡಿದ ಕೂಡ ಕೆಳಗೆ ಒಂದು ರೆಡ್ ಲೈಟ್ ಇರ್ತೈತೆ ನೋಡ್ರಿ. ಅದು ಸೆಟಪ್ ಬಾಕ್ಸ್ ಆಫ್ ಆಯ್ತದೆ, ಫಸ್ಟ್ ಅದನ್ನು ಆನರ ಮಾಡು ರಿಮೋಟ್ಲೆ. ಇವು ಸೆಟಪ್ ಬಾಕ್ಸ್ ಆಗಲಿ ಟಿ ವಿ ಆಗಲಿ ಬಂದಿದ್ದಾಗ ಇದು ಬಂದ್ ಐತೆ ಅಂತ ತೋರ್ಸಕ್ಕೆ ಒಂದು ಲೈಟ್ ಇರ್ತೈತೆ ನೋಡ್ರಿ. ಹಾಂ, ಅದು ಒಂದು ಸಿಂಪಲ್ ಎಕ್ಸಾಂಪಲ್ ಆಫ್ ಎಲ್ ಇ ಡಿ ಅದು. ಹ್ಞೂ ರೀ. ರಿಮೋಟ್ನೊಳಗೆ ಒಂದು ಲೈಟ್ ಇರುತ್ತೆ ನೋಡ್ರಿ. ಇದು ರಿಮೋಟ್ ಇದೆ, ಹೌದಾ? ಇದು ರಿಮೋಟ್. ಈ ರಿಮೋಟ್ನೊಳಗೆ ಇಲ್ಲೊಂದು ಲೈಟ್ ಇರ್ತೈತಿ ಮುಂದೆ. ಆದರೆ ಯಾರ ಮನೆಯಾಗಿಂದ ಆ ರಿಮೋಟ್ ಲೈಟು ಯಾರ ಮನೆಯಾಗಿಂದರೇ ಇರಲಿ, ಆ ರಿಮೋಟ್ನಾಗಿನ ಲೈಟ್ ಒಟ್ಟು ಹತ್ತಂಗಿಲ್ಲ. ಅದು ನೀವು ಬೇಕಾದ ಬಟನ್ ಮಾತ್ರ ಅದು ಹತ್ತಂಗಿಲ್ಲ. ಹಂಗಂತ ಹೇಳಿ ಒಂದು ಕೆಲಸ ಮಾಡಿರಿ ಇವತ್ತು. ಏನು ಮಾಡಿರಿ ಗೊತ್ತ? ಒಂದು ಕಲ್ಲು ತೊಗೊಂಡು ಆ ಬಲ್ಬ್ ಜಜ್ಜಿ ಬಿಡ್ರಿ, ಹತ್ತಂಗೆ ಎಲ್ಲಿದೆ ಅವಾಗ ರಿಮೋಟ್ ವರ್ಕ್ ಆಗಂಗಿಲ್ಲ. ಆ್ಯಕ್ಚುಲಿ ಏನಾಗ್ತದೆ ಗೊತ್ತ? ವೆನ್ ಎವರ್ ಯು ಪ್ರೆಸ್ ದ ಬಟನ್ಸ್ ಆನ್ ದ ರಿಮೋಟ್, ಬಲ್ಬ್ ಆ್ಯಕ್ಚುಲಿ ಅದು ಗ್ಲೋ ಆಗ್ತದೆ. ನಮ್ಮ ಕಣ್ಣಿಗೆ ಹ್ಯೂಮನ್ ಬೀಯಿಂಗ್ಸಿಗೆ ಕಾಣಿಸಂಗಿಲ್ಲ, ಇನ್ಫ್ರಾರೆಡ್ ರೇಸ್ ಬರ್ತಾವಲ್ಲಿ. ಹ್ಞೂ ರೀ. ಒಂದಿಷ್ಟು ಅನಿಮಲ್ಸಿಗೆ ಕಾಣ್ತಾವ, ನಮಗೆ ಕಣ್ಣಿಗೆ ಒಂದು ರೇಂಜ್ ಆಫ್ ಲೈಟ್ ಅಷ್ಟೇ ಕಾಣಿಸುತ್ತೆ, ಅದಕ್ಕೆ ನಾವು ವಿಸಿಬಲ್ ಲೈಟ್ ಅಂತೀವಿ. ರಿಮೋಟ್ ಏನು ಪ್ರೊಡ್ಯೂಸ್ ಮಾಡ್ತೈತಲ್ಲ ಅದು ಇನ್ಫ್ರಾರೆಡ್ ರೇಸ್. ತಿಳಿತ್ರಿ? ರಿಮೋಟ್ನೊಳಗೆ ಮುಂದೆ ಬಲ್ಬ್ ಯೂಸ್ ಮಾಡ್ತಾರಲ್ಲ ಅದು ಎಲ್ ಇ ಡಿನ. ಟಿ ವಿ ಒಳಗೆ ಆನ್ ಆಫ್ ಇಂಡಿಕೇಟ್ ಮಾಡಕ್ಕೆ ರೆಡ್ ಕಲರ್ ಯೂಸ್ ಮಾಡ್ತಾರ, ಅದು ಎಲ್ ಇ ಡಿನ. ಹ್ಞೂ ರೀ. ಅದು ನಾವಂತೀವಿ ಅದು ಎಲ್ ಇ ಡಿ ಸರ್. ನೋಡಿ ಸರ್, ಕೆಂಪ ಹೆಂಗೆ ಕಾಣಿಸಕತ್ತೈತಿ, ಇದು ಏನು ಮತ್ತೆ ಇವ್ರು ಕಾಣಿಸಂಗಿಲ್ಲ, ಎಲ್ ಇ ಡಿ ಅಲ್ರಿ, ಇದು ಎಲ್ ಇ ಡಿನ ವಿಚ್ ಇಸ್ ಎಮಿಟಿಂಗ್ ಇನ್ಫ್ರಾರೆಡ್ ರೇಸ್. ಅದು ಬಲ್ಬ್ ಹೇಳಕ್ಕೆ ಕಣ್ಣು ಕಾಣಿಸಂಗಿಲ್ಲ, ನಾ ಏನು ಮಾಡಲಿ ಅಂಥದ್ದು ಬಲ್ಬ್. ತಿಳಿತಿದು? ಸೊ ಹಿಂಗೆ ವೆರೈಟಿ ಇರ್ತಾವೆ. ನೀವು ನಾರ್ಮಲ್ ಸಿಲಿಕಾನ್ ಜರ್ಮೇನಿಯಮ್ ತೊಗೊಂಡು ಒಂದು ಎಲ್ ಇ ಡಿ ತಯಾರು ಮಾಡಿದರೆ, ಎಲ್ ಇ ಡಿ ಟಾಪಿಕ್ ಪೂರ್ತಿ ಇನ್ನೂ ಮುಗಿದಿಲ್ಲ, ಮತ್ತು ನಾಳೆ ಕಂಟಿನ್ಯೂ ಮಾಡೋಣ. ಸಿಲಿಕಾನ್ ಜರ್ಮೇನಿಯಮ್ ತೊಗೊಂಡು ನೀವು ಮಾಡಿದ್ರೆ ಅಂತಿಕೋ, ಒಂದು ಎಲ್ ಇ ಡಿ ಕನ್ಸ್ಟ್ರಕ್ಟ್ ಮಾಡಿದರೆ, ಈ ಪಿ ಎನ್ ಜಂಕ್ಷನ್ನಾಗ ಎಲ್ ಇ ಡಿ ಮಾಡೋಕ್ಕಂತ ಯೂಸ್ ಮಾಡಿರ್ತಾರಲ್ಲ, ಆ ಪಿ ಎನ್ ಜಂಕ್ಷನ್ ಒಳಗೆ ಸಿಲಿಕಾನ್ ಜರ್ಮೇನಿಯಮ್ ಯೂಸ್ ಮಾಡಿದರೆ ಇನ್ಫ್ರಾರೆಡ್ ರೇಸ್ ಎಮಿಟ್ ಮಾಡುವಂಥ ಎಲ್ ಇ ಡಿ ಆಗ್ತದೆ. ಹ್ಞೂ ರೀ.
ಅದಕ್ಕೆ ಕಂಪೌಂಡ್ ಸೆಮಿಕಂಡಕ್ಟರ್ಸ್ ಯೂಸ್ ಮಾಡ್ತಾರೆ ಅಥವಾ ಅಲಾಯ್ ಗತೆ ಮಿಕ್ಸ್ಚರ್ ಗ್ಯಾಲಿಯಮ್ ಆರ್ಸನಿಕ್ ಸೆಮಿಕಂಡಕ್ಟರ್ ಅಂತ ಸಿಗ್ತಾವ ನಿಮಗೆ ಇದು ಗೊತ್ತೈತೆ ಮೊನ್ನೆ ಮತ್ತು ಅಲಾಯ್ಸ್ ಅಂದ್ರೆ ಗೊತ್ತಿಲ್ರಿ ಗಿರ್ಮಿಟ್ ಇರುತ್ತೆ ನೋಡ್ರಿ ಅದೆಲ್ಲ ಮೆಟಲ್ಸ್ ಇದ್ದೆ ಹಂಗೆ ಸೆಮಿಕಂಡಕ್ಟರ್ಸ್ ಒಳಗೂ ಗಿರ್ಮಿಟ್ ಸೆಮಿಕಂಡಕ್ಟರ್ಸ್ ಅಂತ ಸಿಗ್ತಾವ ಸೊ ಒಂದಿಷ್ಟು ಮಿಕ್ಸ್ಚರ್ ಬರ್ತಾವ ಪ್ಯೂರ್ ಸಿಲಿಕಾನ್ ಜರ್ಮೇನಿಯಮ್ ತೊಗೊಂಡು ನೀವು ವಿಸಿಬಲ್ ಲೈಟ್ನೊಳಗೆ ಲೈಟ್ ಬರುವಂಗೆ ಮಾಡಕ್ಕೆ ಬರಂಗಿಲ್ಲ ಸೊ ಒಂದು ತಕ್ಕ ಮಟ್ಟಿಗೆ ಅರ್ಥ ಆತ್ರಿ LED ಹೆಂಗೆ ವರ್ಕ್ ಆಕೈತಿ ಮತ್ತು ಇನ್ನು ಸ್ವಲ್ಪ ಐತಿ ಎಕ್ಸ್ಪ್ಲೈನ್ ಮುಗಿಸ್ಕೊಂಡು ನೆಕ್ಸ್ಟ್ ಕ್ಲಾಸ್ನೊಳಗೆ ಫೋಟೋ ಡಯೋಡ್ ಟೈಮ್ ಸಿಕ್ಕರೆ ಸೋಲಾರ್ ಸೆಲ್ಸ್ ಮುಗಿಸಿದ್ರೆ ಗೇಟ್ಸ್ ಒಂದು ಟಾಪಿಕ್ ಆದರೆ ಈ ಚಾಪ್ಟರ್ ಮುಗಿತೈತೆ ಓಕೆ ಥ್ಯಾಂಕ್ ಯು